ಹುಡುಗ ಸೀಬಿಕಾಯಿ ಎಲ್ಲ ಕಣೋದು ಜೊತೆ ಕರ್ಕೊ ಬಂದಿದೆ. ಇದನ್ನ ಕಿತ್ಲೆ ಹಣ್ಣು ಸೀಬೆಕಾಯಿ ಅನ್ಬಿಟ್ಟು ಕಚ್ಬಿಟ್ಟು ಬಲಭಾಗದ್ದು ಕಿಡ್ನಿ ಕ್ಯಾನ್ಸರ್ ಬಲಭಾಗದ್ದು ಕಿಡ್ನಿ ಕ್ಯಾನ್ಸರ್ ಒಂದು ಹೋಯ್ತು ಕ್ಯಾನ್ಸರ್ ಆಗಿ ಹೋಯ್ತು. ಒಂದು ಚೂರು ನಾನು ಗೌರ್ಮೆಂಟ್ ಗೊಬ್ಬರನೇ ಹಾಕಿಲ್ಲ. ಹಸುನ್ ಗೊಬ್ಬರ, ಟೈಕೋಡರ್ಮಾ, ಸೂನೋಮಣ್ಣಾ ಮಾತ್ರ ಸೂಕ್ಷ್ಮ ಜೀವಿಗಳು ಬಿಟ್ರೆ ನಾನು ಏನೂ ಹಾಕೋದಿಲ್ಲ ಅಂತ. ನೀವು ಅಂದ್ರೆ ಸಾವಯವ ಕೃಷಿಕರು ತಾವು. ಹೌದೌದು. 15 ಲಕ್ಷ ಏನ್ ಹೇಳಿದ್ರಿ ಅದು ಅಡಿಕೆಯಿಂದ ಬರ್ತದೆ. ಅಡಿಕೆಯಿಂದ ಗೌರ್ಮೆಂಟ್ ಕೆಲಸ ಯಾವ್ದು ಗೌರ್ಮೆಂಟ್ ಕೆಲಸ? ಇದ್ರ ಮುಂದೆ ಯಾವ ಕೆಲಸ? 54 ಇಂಚ್ ಆಪರೇಷನ್ ಸರ್ ನೋಡಿ. 54 ಇಂಚ್ ನೋಡಿ ಸರ್, ಇಲ್ಲಿ ಆಪರೇಷನ್ ಆಗಿರೋದು, ಇಲ್ಲಿ ತನಕ ಆಗಿದೆ ಸರ್. 54 ಇಂಚ್ ಆಪರೇಷನ್ ನೋಡಿ ಸರ್. ಓಹೋ ನಮಸ್ಕಾರ, ನಾನು ನಿಮ್ಮ ಗ್ರಾಮೀಣ ಮಹೇಶ್. ಎಲ್ಲರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ತೋಟದಲ್ಲಿದ್ದೀನಿ. ನಾನು ಯಾವುದೋ ಮಲೆನಾಡಿನ ತೋಟದಲ್ಲಿಲ್ಲ, ಯಾವುದೋ ಅರೆ ಮಲೆನಾಡಿನ ತೋಟದಲ್ಲೂ ಇಲ್ಲ. ಅತಿ ಹಿಂದುಳಿದ ತಾಲೂಕು ಅಂತ ನಾಮಾಂಕಿತ ಆಗಿರ್ತಕ್ಕಂಥ ಯಗಡದವನಕೋಟೆ ತಾಲೂಕಿನ, ಈಗ ಸರಗೂರು ತಾಲೂಕಿನ ನುಗು ಜಲಾಶಯ ಏನಿದೆ, ಆ ಜಲಾಶಯದ ಪಕ್ಕದಲ್ಲಿರ್ತಕ್ಕಂತಹ ಒಂದು ನುಗು ಬೀರ್ವಾಳು ಅಂತ ಒಂದು ಗ್ರಾಮದ ಒಂದು ದಾಸೇಗೌಡ ಅನ್ನೋ ಒಬ್ಬರ ತೋಟದಲ್ಲಿದ್ದೀನಿ. ಈ ಸುತ್ತಮುತ್ತ ಈ ತೋಟವನ್ನು ಬಿಟ್ಟು ಬೇರೆ ಏನನ್ನೇ ನೋಡಿದ್ರೂ ಸಹ ಬೇರೆ ರೀತಿಯಾದಂತಹ ಬೆಳೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ತೋಟದಿಂದ ಆಚೆ. ಆದರೆ ಇವತ್ತು ನಾನೊಬ್ಬ ಉತ್ತಮ ಕೃಷಿಕರನ್ನು, ಆ ಕೃಷಿ ಮಾದರಿ ರೈತರನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನಾನು ಆಸೆಯನ್ನು ಪಡ್ತಾ ಇದ್ದೇನೆ. ಮತ್ತು ಇಲ್ಲಿ ಯಾವ್ಯಾವ ಬೆಳೆಗಳನ್ನೆಲ್ಲ ಬೆಳೆದಿದ್ದಾರೆ ಅನ್ನೋದನ್ನು ನಾನು ಸದ್ಯದಲ್ಲೇ ಹೇಳ್ತೀನಿ. ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ದಾಸೇಗೌಡರು ಅವರು ಈ ತೋಟದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇವ್ರನ್ನ ನೋಡಿ ನೀವು ಏನಿದು ಜಮೀನಿಗೂ ಇನ್ಶರ್ಟ್ ಮಾಡ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದಾರೆ ಅಂತ ಅನ್ಕೋಬೇಡಿ. ಇವ್ರು ಯಾವಾಗ್ಲೂ ಅದೇ ರೀತಿ ಇರೋವಂಥದ್ದು. ಕೆಲಸ ಮಾಡ್ಬೇಕಾದ್ರೂ ಹಾಗೆ ಇರಬೇಕು ಅಂತ ಅವರ ಆಸೆ ಏನೋ. ನಾನು ಹಲವಾರು ಬಾರಿ ಅವ್ರನ್ನ ನೋಡಿದ್ದೀನಿ. ಮೊದಲು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಇದೊಂದು ಕೃಷಿ ಭೂಮಿ. ಆದ್ರೂ ನಾನು ಗಮನಿಸಿದ್ದೀನಿ, ನೀವು ಟೀ ಶರ್ಟ್ ಹಾಕೊಂಡಿರ್ತೀರಿ, ಯಾವಾಗ್ಲೂ ಜೀನ್ಸ್ ಹಾಕೊಂಡಿರ್ತೀರಿ, ಇನ್ಶರ್ಟ್ ಮಾಡಿರ್ತೀರಿ. ಏನು, ಯಾಕೆ ಸರ್? ನಾನು ಕೊಡಗಿನಲ್ಲಿ 32 ವರ್ಷ ಇದ್ದೆ. ಅಲ್ಲಿದು ಕಲ್ಚರ್ ಆ ರೀತಿ. ಮತ್ತೆ ನಾನು ಅಲ್ಲಿ ಬುದ್ಧಿ ಕಲ್ತಿದ್ದು ಅಲ್ಲಿ ಹೋದ್ಮೇಲೆ ನಾನು ಒಳ್ಳೆ ಬುದ್ಧಿ ಕಲ್ತೆ. ಆ ಬುದ್ಧಿನೇ ಅದನ್ನ ಬರಿಬಾರ್ದು ಅಂತ ಹೇಳ್ಬಿಟ್ಟು ಆ ಕೊಡಗಿನ ಕಲ್ಚರ್ ಮುಂದುವರ್ಸ್ಕೊಂಡ್ಬಿಟ್ಟು ಸರ್. ಒಂಥರ ನೀವು ಈ ರೀತಿ ಹಾಕೊಂಡು ಕೆಲಸ ಮಾಡಿ ಎನಿ ಟೈಮ್ ಯಾವಾಗ್ಲಿಗೆ ಏನ್ ಕೆಲಸ ಮಾಡ್ಬೇಕು, ಟಿಲ್ಲರ್ ಹೊಡಿಬೇಕು, ಹೀಗೆ ಮಾಡ್ತೀನಿ. ದಟ್ ಈಸ್ ದಾಸೇಗೌಡ. ಹೌದು ಸರ್. ಆಯ್ತು, ಈಗ ನಿಜಕ್ಕೂ ಬಹಳ ಖುಷಿ ಅನ್ಸುತ್ತೆ. ನೀವು ಈ ತರ ಒಂದು ಅದ್ಭುತವಾದಂತಹ ಒಂದು ತೋಟವನ್ನ ನಿರ್ಮಾಣ ಮಾಡಿದ್ರಿ. ಎಷ್ಟು ಎಕರೆ ತೋಟ ಇದೆ ಸರ್? ಸರ್, ನಮ್ದಲ್ಲಿ 10 ಎಕರೆ ತೋಟ ಇದೆ ಸರ್. ಈಗ ನಾನೀಗ ಒಂದು 6 ರಿಂದ 7 ಎಕರೆ ತೋಟ ಮಾಡಿದ್ದೀನಿ ಸರ್. ಇನ್ನೊಂದು 3 ಎಕರೆ ತೋಟ ಮಾಡ್ಬೇಕಾಗಿದೆ. ನಾವು ವರ್ಷ ಒಂದೊಂದು ಎಕರೆ ಮಾಡ್ಕೊಂಡು ಹೋಗ್ತೀವಿ. 10ರಲ್ಲಿ 7 ಎಕರೆ ಆಲ್ರೆಡಿ ಜಮೀನು. 10 ಎಕರೆ ಜಮೀನಲ್ಲಿ ನೀವು ಯಾವ ಬೆಳೆ ಬೆಳೆದಿದ್ದೀರಿ? ನಾನು ಒಂದು 5,000 ಅಡಿಕೆ ಹಾಕಿದ್ದೀನಿ ಸರ್. ಈಗ 5,000 ಅಡಿಕೆಗೂ ಮೆಣಸು ಮಡಗಿದ್ದೀನಿ. 5,000 ಅಡಿಕೆಗೂ ಮೆಣಸು ಮಡಗಿ ಪ್ಲಸ್ ಸಿಲ್ವರ್ ಮಡಗಿ ಅಡಿಕೆ ಹೋಗಿ ಒಂದು ಹೆಚ್ಚಿಗೆ ಇದೊಂದು 1,000-1,500 ಅಡಿಕೆ ಗಿಡ ಇದೆ, ಮೆಣಸಿನ ಬಳ್ಳಿ ಇದೆ. ಇದು ಸಿಲ್ವರ್ ಮೇಲೆ ಇದೆ ಸರ್ ಈಗ. ಓಕೆ. ಬೇರೆ ಇನ್ನೇನಿದೆ? ಮತ್ತೆ ಕಿತ್ಲೆ ಇದೆ, ಒಂದು 250 ಇದೆ. ಸೀಬೆ ಇದೆ, ಮತ್ತೆ ದಾಳಿಂಬೆ ಇದೆ, ಮೋಸಂಬಿ ಇದೆ, ಎಲ್ಲಾ ತರದ ಆಪಲ್ ಇದೆ. ಆಪಲಿನ ಹೋಗ್ಬಿಟ್ಟು ಗಿಡ ಆಗಿಲ್ಲ, ಗಿಡ ಹಾಕಿದ್ರೆ ಹಣ್ಬಿಟ್ಟಿಲ್ಲ ಸರ್. ಗ್ರೇಪ್ ಅಂದ್ಬಿಟ್ಟು ಬಾಕಿ ಎಲ್ಲ ಹಾಕಿದ್ದೀನಿ ಸರ್ ಇಲ್ಲಿ. ಗ್ರೇಪ್. ನಿಮ್ ತೋಟನ ಒಂದೊಂದಾಗಿ ಪರಿಚಯ ಮಾಡಿಸ್ತೀರಾ? ಮಾಡ್ತೀನಿ ಬನ್ನಿ ಸರ್, ಮಾಡ್ತೀನಿ. ಬನ್ನಿ ಹೋಗೋಣ. ಡ್ರ್ಯಾಗನ್ ದಾಸೇಗೌಡ್ರೆ ಸರ್, ಅದು ಏನು ಬಟರ್ ಫ್ರೂಟ್ ಅವಕಾಡೋ ಬಟರ್ ಫ್ರೂಟ್ ನೋಡಿ. ಒಳ್ಳೆ ಒಂದು 500-600 ಮೇಲೆ ಇದೆ ಒಂದು ಗಿಡದಲ್ಲಿ. ಇದರಲ್ಲಿ ಎಷ್ಟಿದೆ? 500-600 ಮೇಲೆ ಇರ್ಬೋದು ಗಿಡದಲ್ಲಿ. ಒಂದು ಗಿಡದಲ್ಲಿ. ಆ ಕಡೆ ಎಲ್ಲ ಒಳ್ಳೆ ನೋಡಿ, ಒಳಗಡೆ ಬಲ್ಪ್ ಟೈಪ್ ಇದೆ ನೋಡಿ ಎಲ್ಲ. ಈ ತರದ್ದು ಎಷ್ಟು ಗಿಡ ಹಾಕೊಂಡಿದ್ರಿ? ಇದೊಂದು 4 ಗಿಡ ಹಾಕಿದ್ದೀನಿ ಸರ್. ಈಗ 4 ಗಿಡ ಹಾಕೊಂಡಿದ್ರಿ ಸರ್. 4 ಗಿಡ ಹಾಕಿ ಅಂತ ಹೇಳಿದ್ರೆ ಯಾರು ನಮ್ಮ ತೋಟಕ್ಕೆ ಬರ್ತಾರೆ ಅವ್ರು ಕೊಡ್ಲಿಕ್ಕೆ, ಇದು ಮಾರ್ಲಿಕ್ಕಲ್ಲ, ಪ್ಲಸ್ ನಮಗೆ ಓನ್ ಯೂಸ್ ಮತ್ತೆ ಫ್ರೆಂಡ್ಸ್ಗೆ.
ಯಾವ ಸೈಜ್ ಇದೆ ನೋಡಿ. ಬಟರ್ ಫ್ರೂಟ್. ಹೌದು ಸರ್, ಒಂದು ಗೊಬ್ಬರ ಹಾಕಿಲ್ಲ ಸರ್ ನಾವಿದೆ. ಒಂದು ಚೂರು ನಾನು ಗೌರ್ಮೆಂಟ್ ಗೊಬ್ಬರನೇ ಹಾಕಿಲ್ಲ. ಹಸುನ್ ಗೊಬ್ಬರ, ಟೈಕೋಡರ್ಮಾ, ಸೋನೋಮಣ್ಣ ಬಟಬಾಸ್ ಮಾತ್ರ. ಸೂಕ್ಷ್ಮ ಜೀವಿಗಳು ಬಿಟ್ರೆ ನಾನು ಏನೂ ಹಾಕೋದಿಲ್ಲ ಅಂತ. ನೀವು ಅಂದ್ರೆ ಸಾವಯವ ಕೃಷಿಕರು ತಾವು ಹೌದು. ಯಾವುದೇ ಫರ್ಟಿಲೈಸರ್ಸ್ ಹಾಕಿಲ್ಲ. ರಸಗೊಬ್ಬರಗಳು ಹಾಕೋದಿಲ್ಲ. 10 ಎಕರೆ ತೋಟದಲ್ಲಿ ಬಳಸಿಲ್ಲ. ಇದೇ ಕಣ್ರಿ ಅಮೃತ. ಇದೇ ಅಮೃತ. ಓ ಕಿತ್ತೋಯ್ತಲ್ಲ. ಈಗ ಇದು ಹಣ್ಣಾಗಿದ್ಯಾ? ಇಲ್ಲ, ಒಂದೆರಡು ದಿನ ಹಣ್ಣಾಗ್ಬಿಡ್ತಾನೆ. 2 ದಿನ ಹಣ್ಣಾಗ್ಬಿಟ್ಟಾಗ ಸಕ್ಕರೆ ಹಾಕ ತಿಂದ್ರಣ ಇದು. ಮತ್ತೆ ಶುಗರ್ ಗಣ ಇದು ಅಮೃತ. ಶುಗರ್ಗೆ ಅಮೃತ ಇದು. ಇದ್ರ ಕ್ವಾಲಿಟಿ ಹೇಳಿ ಇನ್ನೊಂದ್ಸಲಿ. ಶುಗರ್ಗೆ ಅಮೃತ. ಶುಗರ್ಗೆ ಅಮೃತ ಇದು. ಮತ್ತೆ ಇನ್ನೊಂದು, ಮತ್ತೆ ಹೊಟ್ಟೆಗೆ ಒಂದು ಹಣ್ಣು ತಿಂದ್ಬಿಟ್ರೆ ಹೊಟ್ಟೆ ಹಸಿಯೋದಿಲ್ಲ. ಮಧ್ಯಾಹ್ನ ಒಂದು ಊಟಕ್ಕೆ ಆಗ್ಬಿಡುತ್ತೆ. ಒಂದು ಹಣ್ಣಾದ್ರೆ ಒಂದು ಹಣ್ಣಿದ್ರೆ ಒಂದು ಊಟ. ಗೊತ್ತಲ್ಲ ಇದಕ್ಕೆ ಏನಂತ ಹೇಳಿ? ಅವಕಾಡೋ ಅಂತ ಹೇಳ್ತಾರೆ. ಈಗ ಬಟರ್ ಫ್ರೂಟ್ ಇದೆ, ಫ್ರೂಟ್ ಅಂತಾನು ಕರೀತಾರೆ. ಅವಕಾಡೋ ಅಂತ ಹೇಳ್ತಾರೆ. ನೋಡಿ ಗಿಡ ಒಂದು 500 ಕಾಯಿ, 500-600 ಕಾಯಿ ಮೇಲೆ ಇದೆ ಸರ್ ಇದು. 500 ಇಂದ 600 ಕಾಯಿ ಒಳಗಡೆ ನೋಡಿ ಹೇಗಿದೆ ಅಂತ. ಇದ್ರದ್ದು 1 kg ಬೆಲೆ ಎಷ್ಟಿರ್ಬೋದು? 275 ರೂಪಾಯಿ. ಇದು ಆಪ್ಕಮ್. 1 kg 275. ಹೌದು, ಆಪ್ಕಮ್. ಬೆಂಗಳೂರಲ್ಲಿ ಒಂದು ಲೋಟದಲ್ಲಿ ಒಂದು ಜ್ಯೂಸ್ ತಗೊಂತ ಅಂತಂದ್ರೆ ಅದ್ರ ಬೆಲೆನೇ 100 ರೂಪಾಯಿ ಇದೆ. 100-125 ರೂಪಾಯಿ ಮೇಲಿದೆ. ಹೌದು. ಮತ್ತೆ ಈ ರೀತಿ ಶೈನಿಂಗ್ ಬರ್ಬೇಕಣ್ಣ. ಈ ರೀತಿ ಶೈನಿಂಗ್ ಬಿದ್ರೆ ಈ ಕಾಯಿಗೆ 10 ರೂಪಾಯಿ ಬೇಕಾದ್ರೆ ಜಾಸ್ತಿ ಕೊಟ್ಟರೆ ತೋಟಕ್ಕೆ ಬಂದಿದ್ದಕ್ಕೋಸ್ಕರ ಒಂದ್ 4 ಹಣ್ಣು ತಗೊಂಡ್ ಹೋಗ್ತೀವಿ ನಾನು. ಒಂದ್ 2-3 ದಿನ ನಮ್ಮ ಮಿಸಸ್ ಕರ್ಕೊಂಡು ಒಂದು ಪೂಜೆ ಮಾಡಿಸಿ ಎತ್ತಬೇಕು ಅಂತ ನಾನು. ಯಾವ ವಯಸ್ಸಿನ ಗಿಡಗಳು ಸರ್ ಇವು? ಅಣ್ಣ ಎಲ್ಲ 2 ಇಯರ್ಸ್ ಗಿಡ ಅಣ್ಣ. ಇದೆಲ್ಲ 2 ಇಯರ್ಸ್ ಗಿಡ. ನಿಮ್ಮ ಎಷ್ಟು ಬ್ಯಾಚ್ ಇದೆ ನಿಮ್ಮಲ್ಲಿ? ಈಗ ನಾನು 4 ಬ್ಯಾಚ್ ಇದೆ ಅಣ್ಣ ಗಿಡ. 4 ಬ್ಯಾಚ್ ಮಾಡಿದ್ದೀನಿ. ಪ್ರಾರಂಭದ ಬ್ಯಾಚ್ ಯಾವುದು? ಪ್ರಾರಂಭದ ಬ್ಯಾಚ್ ಮೇಲ್ಗಡೆ ಇದೆ. ಎಷ್ಟು ವರ್ಷದ್ದು ಅದು? ಒಂದು 3ನೇ ವರ್ಷದ ಗಿಡ. 3ನೇ ವರ್ಷದ ಗಿಡ. 3ನೇ ವರ್ಷದ ಗಿಡ ಒಂದಿದೆ. 2ನೇ ವರ್ಷದಿದೆ. ಮತ್ತೆ 1 ವರ್ಷದಿದೆ. 4ನೇ ವರ್ಷದ್ದು ಇದೆ. 4ನೇ ವರ್ಷದ್ದು ಇದೆ. ನೋಡಿ 4 ಗೊನೆ 5 ಗೊನೆ ಇದೆ ಅಡಿಕೆ. ಈ ರೀತಿ ಬರ್ಬೇಕಣ್ಣ ಅಡಿಕೆ. ಹೋದ ಸಲ ಒಂದು ಗೊನೆ 16 kg ಬಂದಿದೆ. ಅವರೇಜ್ 16 kg ಒಂದ್ ಗೊನೆ. ಈ ಕೊಟ್ರ ಮೇಲೆ ಕೊಟ್ಟರಿಂದ ಒಂದು 5 kg ಜಾಸ್ತಿ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಒಂದು ಗಿಡಕ್ಕೆ 16 ಒಂದು ಗೊನೆ ಆದ್ರಲ್ಲ. ಟೋಟಲ್ ಆಗಿ 5 ಗೊನೆ ಇದೆ. 1 kg ಜಾಸ್ತಿ ಬರ್ಬೋದು ಅಂತ. ಇದು ಆಮ್ಲ ಕಾಡ್ನೆಲ್ಲಿಕಾಯಿ. ಕಾಡ್ನೆಲ್ಲಿಕಾಯಿ. ಹೌದೌದು. ಕಾಯೆಲ್ಲ ಬಿಟ್ಟಿತ್ತು, ಮುಗಿದಿದೆ ಈಗ. ನೆಕ್ಸ್ಟ್ ಇಯರ್ಗೆ. ಎಷ್ಟು ವರ್ಷದ ಗಿಡ? ಇದೊಂದು 2-3 ವರ್ಷದ ಗಿಡ ಸರ್ ಇದು. ಒಂದ್ ಜಮೀನು ಅಂದ್ಮೇಲೆ ಈ ತರದ ಮರ ಇರ್ಲೇಬೇಕು. ಬೇಕು ಸರ್, ಬೇಕು. ಯಾಕಂದ್ರೆ ಇದು ಶುಗರ್ಗೆ ಇವತ್ತು ಶುಗರ್ಗೆ ಮನೆಗೆ ಅವಶ್ಯಕತೆ. ಆಮೇಲೆ ಇದಕ್ಕೇನು ಗೊಬ್ಬರ ಏನಾಗ್ಬೇಕು? ಏನಿಲ್ಲ, ಎಲ್ಲ ನೋಡಿ ಗೊಬ್ಬರ ನೋಡಿ. ಹಸನ್ ಗೊಬ್ಬರನೇ ಎಲ್ಲ ತುಂಬಿರೋದು. ಇದೆಲ್ಲ ಹಸನ್ ಗೊಬ್ಬರನೇ ನಮ್ದು. ಟೈಕೋಡ್ರಮಾ, ಸೋನಮಣ್ಣ ಬಡಬಸ್, AMC ಅದೇನೆ ಫುಲ್ ಕೃಷಿ ವಿಶ್ವವಿದ್ಯಾಲಯ ಏನು ರೆಕಮೆಂಡ್ ಮಾಡಿದಾನ ಅದನ್ನೇ ನಾನು ಕೊಡುತ್ತಾ ಇರೋದು. ಗೌರ್ಮೆಂಟ್ ಗೊಬ್ಬರ ಎಲ್ಲ ಯಾವ್ದಕ್ಕೂ ಆಗ್ತಾ ಇಲ್ಲ. ನಾವು ಯೂಸ್ ಅದಕ್ಕೆಲ್ಲ ಮೆಣಸು ಮಡಗಿದೀವಿ ನೋಡಿ ಆಗ್ಲಿ. ಹೊಸದಣ್ಣ ಇದೆಲ್ಲ. ನೋಡಿ ಇದು ಹಳೆಯದು. ಇದು 3 ವರ್ಷ 4ನೇ ವರ್ಷದ ಗಿಡ. ಇದು 4ನೇ ವರ್ಷದ ಗಿಡ. ಇದು 6ನೇ ವರ್ಷದ ಅಡಿಕೆ. ಇದು ನೋಡಿ 6ನೇ ವರ್ಷದ ಅಡಿಕೆ. ಇದು 6ನೇ ವರ್ಷದ ನೋಡಿ ಹೇಗಿದೆ. ಒಂದೇ ರೀತಿ ನೋಡಿ ಗೊನೆ ಹೆಂಗಿದೆ ನೋಡಿ. ಕೆಲವು ಟೈಮ್ ಗೊನೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ ನಮ್ದು. ಹೌದಾ? ಒಂದು ಗೊನೆ ಎಷ್ಟು ಕೆಜಿ? 16 kg ಅವರೇಜ್. 16 kg ಅವರೇಜ್ ಇದೆ. ಹೋದ ಕೆಜಿ ಬರ್ತದೆ. ಈ ಸಲ ಜಾಸ್ತಿ ಬರ್ಬೋದು ಅಣ್ಣ. ಈ ಸಲ ಗೊಬ್ಬರ ಹಸುನ್ ಗೊಬ್ಬರ ಹಾಕಿದ್ವಿ. ಟೈಕೋಡ್ರಮಾ ಅದೆಲ್ಲ ಸೂಕ್ಷ್ಮ ಜೀವಿ ಎಲ್ಲ ಕೊಟ್ಟಿದ್ವಿ. ಇಲ್ಲೇನೋ ಮರಗಳು ಹಳೆ ಕಾಫಿ ಕಟ್ ಮಾಡಿದ್ದು. ಹಳೆ ಕಾಫಿ ತೆಗೆದ್ಬಿಟ್ಟು ಅದು ರೋಗ ಬಂತು ಅದಕ್ಕೆ. ಅದು ತೆಗೆದ್ಬಿಟ್ಟು ಈಗ ಒಂದು ಕಾಫಿ ಗಿಡ ಎಷ್ಟು ವರ್ಷ ಬಾಳ್ತದೆ? ಇದೆಲ್ಲ ಒಂದು 100 ವರ್ಷ ಹೇಳಿದ್ರು ನಮ್ಗೆ. ಅದು 100 ವರ್ಷ ಹೇಳಿ. ಅದು ಸ್ಟಂಬರ್ ಸ್ಟಾರ್ಟರ್ ಬೋರ್ಡ್ ಬಂತು. ಗಾಳಿಲಿ ಹುಳ ಬಂದು ಮತ್ತೆ ನೀರಲ್ಲಿ ಬಂದು ಅದು ತೆಗೆದ್ಬಿಟ್ಟು ಈಗ ಇದಕ್ಕೆ ಎಲ್ಲ ರೆಸಿಡೆನ್ಸಿ ಇದು ರೋಗ ಬರೋದಿಲ್ಲ ಅಂತ ಹೇಳಿ ಕಾಫಿ ಬೋರ್ಡ್ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ಅದನ್ನೇ ಹಾಕಿದ್ದೀನಿ ತಗೊಂಬಂದು. ಒಂದ್ಸರಿ ಕಾಫಿ ಬೆಳೆದ್ರೆ ಎಷ್ಟು ವರ್ಷ ಬರ್ತದೆ? ಯಾವ್ದು ಎಷ್ಟಿರ್ತದೆ ಅಣ್ಣ? ರೈಟ್ ಅಲ್ಲಿ ಈಗ 14 ಲಕ್ಷ ರೂಪಾಯಿ. ಅಲ್ಲ, ಲೈಫ್ ಎಷ್ಟಿರ್ತದೆ? ಲೈಫ್ ಅಲ್ಲಿ ಇದು 60 ವರ್ಷ ಹಿಡಿದಾರೆ. 60 ವರ್ಷ ಇದೆ. ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೇವೆ. ಒಳ್ಳೆ ಜಾಸ್ತಿ ಬರ್ಬೋದು. ಯಾಕಂದ್ರೆ ನಾನು ಇದಕ್ಕೆ ಕಾಪರ್ ಸಲ್ಫೇಟ್ ಹೊಡಿತೀನಿ ಅಡಿಕೆಗೆ. ಕಾಪರ್ ಸಲ್ಫೇಟ್ ಹೊಡೆದಾಗ ಅದ್ರ ಮೇಲೆ ಬೀಳುತ್ತೆ. ಅದಕ್ಕೂ ಅದೇ ಬೇಕಾಗಿರೋದು ಔಷಧಿ. ಈ ಮೆಣಸಿಗೂ ಅಷ್ಟೇ ಕಾಪರ್ ಸಲ್ಫೇಟ್ ಹೊಡಿತೀವಿ. ಅದಕ್ಕೆ ಹೊಡೆದಾಗ್ಲೂ ಇದ್ರ ಮೇಲೆ ಬೀಳುತ್ತೆ. ಇದಕ್ಕೆ ಸಪರೇಟ್ ಔಷಧಿ ಇಲ್ಲ. ಮತ್ತೆ ಎಲೆ ಗೊಬ್ಬರ ಎಲ್ಲ ಇಲ್ಲೇ ಹಾಕಿರೋದು ಇದೇ ಗೊಬ್ಬರ ನೋಡಿ. ಎಲ್ಲ ಹ್ಯೂಮಸ್ ಇದೆಲ್ಲ ಫುಲ್ ಹ್ಯೂಮಸ್ ನೋಡಿ. ಸ್ಪಂಜ್ ಮೇಲೆ ನಡೆದಂಗ ಆಗುತ್ತೆ ನಮ್ಮ ತೋಟ. ನಿಮ್ದು ಈ ಅಡಿಕೆ 6 ವರ್ಷದ ಅನ್ಸುತ್ತಾ? 6 ವರ್ಷದ. ಈಗ ಗೌಡ್ರೆ, ನಾನು ಮುಖ್ಯವಾದ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ. 10 ವರ್ಷ ಆಯ್ತು ಅನ್ಸುತ್ತೆ ತೋಟ ಮಾಡಿ? ಶುರು ಮಾಡಿ 10 ವರ್ಷ ಕೆಲಸ. ಒಂದು 8 ವರ್ಷ ಆಗಿದೆ. ಈಗ ಎಷ್ಟು ಗಿಡ ಇದೆ ಅಂದ್ರೆ ರನ್ನಿಂಗ್? ಈಗ ಫಲ ಕೊಡ್ತಿರೋದು ಒಂದು 2,500 ಅಡಿಕೆ ಗಿಡ ಇದೆ. ಈಗ 5,000 ಅಡಿಕೆ ಗಿಡ ಟೋಟಲ್ ಇದೆ. 5,000 ಅಡಿಕೆ ಗಿಡ. 5,000 ಅಡಿಕೆ ಗಿಡದಲ್ಲಿ ವಾರ್ಷಿಕವಾಗಿ ಎಷ್ಟು ಲಾಭ ಮಾಡ್ತಾ ಇದ್ರಿ ಸರ್? ಈಗ 2,500 ಅಡಿಕೆ ಬರ್ತಾ ಇದೆ. ನಂದೇನದು 10 ರಿಂದ 14 ಲಕ್ಷ ರೂಪಾಯಿ ಅವರೇಜ್. 10 ರಿಂದ 14 ಲಕ್ಷ ರೂಪಾಯಿ ಅವರೇಜ್. ಹೋದ ಸಲ 10 ಲಕ್ಷ 10.5 ಲಕ್ಷ ರೂಪಾಯಿ ಸಿಕ್ಕಿದೆ. ಈ ಸಲ 15-16 ಸಿಗಬೇಕು. ಆದ್ರೂ ಒಂದ್ 2 ಲಕ್ಷ ಕಮ್ಮಿನೇ ಹೇಳ್ತಿದ್ದೀನಿ. 15ಕ್ಕಂತೂ ಕಮ್ಮಿ ಇಲ್ಲ, ಕಡಿಮೆ ಇಲ್ಲ. 15ಕ್ಕಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ ಸರ್. ಗ್ರೇಟ್.
ಮತ್ತೆ ಮೆಣಸು ನನಗೆ ಅದೇ ಕಾಪಾಡ್ತಿರೋದು ಸರ್. ನನಗೆ ಮೆಣಸು ಎಷ್ಟು ಕೊಡ್ತದೆ ಸರ್? ಮೆಣಸಿಗೆ ಒಂದು 30 ಕ್ವಿಂಟಲ್ ಲೆವೆಲ್ ಬರ್ತಾ ಇದೆ ಸರ್ ನಮ್ದು ಮೆಣಸು. ಈಗ ನೀವೇನು 15 ಲಕ್ಷ ಏನ್ ಹೇಳಿದ್ರಿ ಅದು ಅಡಿಕೆಯಿಂದ ಬರೀ ಬರ್ತದೆ? ಅಡಿಕೆಯಿಂದ ಅದು ಮೆಣಸು ಈಗ 30 ಕ್ವಿಂಟಲ್ ಬರ್ತಾ ಇದೆ. 30 ಕ್ವಿಂಟಲ್ ಅವರೇಜ್ ಬರ್ತಾ ಇದೆ ನನಗೆ. 30 ಕ್ವಿಂಟಲ್ 30 ಕ್ವಿಂಟಲ್ ಬಂದಿದೆ. 30 ಕ್ವಿಂಟಲ್ ಬಂದಿದೆ. ಅದ್ರ ಬೆಲೆ ಹೇಳೋದು ಅದೆಲ್ಲ 72,000 ರೂಪಾಯಿ ಒಂದು ಕ್ವಿಂಟಲ್. 72,000 76 ತನಕ ಅದು ಅಂದ್ರೆ ವಾರ್ಷಿಕ ತಾನೆ? ಅದನ್ನು ವಾರ್ಷಿಕ ಬೆಳೆ. ಅದು ವಾರ್ಷಿಕ ಬೆಳೆ. ಒಂದು ವರ್ಷಕ್ಕೆ ಏನ್ ಲಾಭ ಬರ್ತದೆ ಅದು? ಅದ್ರಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದು 20 ಲಕ್ಷ ಕಟ್ಕೊಳ್ಳಿ ಸರ್. ಕಮ್ಮಿ ಅಂದ್ರೆ ಒಂದು 20 ಲಕ್ಷ ಗ್ಯಾರಂಟಿ. 20 ಲಕ್ಷ 20 ಲಕ್ಷ ಅಡಿಕೆಗಿಂತ ಹೆಚ್ಚಿನ ಜಾಸ್ತಿ ಬರ್ತಿದ್ದು. ಇದು ಕಪ್ಪು ಬಂಗಾರ. ಕಪ್ಪು ಬಂಗಾರ. ಅಡಿಕೆಗಿಂತಲೂ ಮೆಣಸಿಗೆ ಜಾಸ್ತಿ. ಇದಕ್ಕೆ ಯಾವ್ದು ಜಾತಿ ಭೇದ ಇಲ್ಲ. ಮತ್ತೆ ಯಾರು ತಿನ್ಬಾರ್ದು ಅನ್ನೋ ಎಲ್ಲ ಇಡೀ ಭೂಮಿ ಮೇಲೆ ಎಷ್ಟು ಮನಸ್ಸಿದೆ ಅವ್ರಿಗೆಲ್ಲ ಬೇಕು ಮೆಣಸು. ಈ ಅಡಿಕೆಗೆ ತಿನ್ಬೇಡ ಅನ್ಬೋದು, ಇದಕ್ಕೆ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಅಡಿಕೆಗೆ ಜಾತಿ ಭೇದನೂ ಇಲ್ಲ, ಮತ್ತೆ ಇದೇ ಇಲ್ಲ ಸರ್. ಯಾವ್ದೇಳಿ ತಿನ್ಬೇಡ ಅಂತ ಯಾರು ಹೇಳಕ್ ಆಗೋದು. ಎಲ್ಲರೂ ಪ್ರತಿಯೊಬ್ಬ ಡಾಕ್ಟರ್ ಮೆಣಸಿನಿ ಅಂತ ಹೇಳ್ತಾರೆ. ಡ್ರಾಫ್ಟ್ ಚಂದ್ರಗಿರಿ ಡ್ರಾಫ್ಟ್ ಏನಂಗಂದ್ರೆ ಇದು ಈ ಹೊಸ ತಳಿ. ಇದು ಈ ಅರಮಲ್ನಾಡಿಗೆ ಮಾಡಿರೋ ಕೆಲಸ. ಇದು ಈ ನಮ್ಮ 7 ಒಲೆ ಏನಿದೆ ಅದಕ್ಕೆ ಮಾಡಿರೋ ಗಿಡ ಇದು. ಈ ಭಾಗಕ್ಕೆ ಮಾಡಿರೋ ಗಿಡ ಇದು. ನಮ್ಮ ಇದು ನಂಬರ್ 7ಗೆ ಮಾಡಿರೋ ಗಿಡ ಇದು. 6 ಮತ್ತೆ 7ಗೆ. 7 ಅಂದ್ರೇನು? ನಮ್ಮ ಅರಮಲ್ನಾಡು ಬರ್ತಾ ಇದು. ಅರಮಲ್ನಾಡಿಗೆ ಮಾತ್ರ ಇದು ಬೆಳಿಲಿಕ್ಕೆ ಇದು ನಮಗೆ ಇಲ್ಲಿ ಬೆಳಿಲಿಕ್ಕೆ ಇದು ಸೂಕ್ಷ್ಮ ಗಿಡ. ಯಾರು ಸಜೆಸ್ಟ್ ಮಾಡಿರೋದು? ಇದು ಕಾಫಿ ಬೋರ್ಡ್ ಡಾಕ್ಟರ್ ಅಂಕೇಗೌಡರು ಮಾಡಿರೋದು. ಡಾಕ್ಟರ್ ಅಂಕೇಗೌಡರು ಯಾರು? ಡಾಕ್ಟರ್ ಅಂಕೇಗೌಡರು ಅಂತ ಪೆಪ್ಪರ್ದು ಅವರು ಅಡಾಪ್ಟರ್ ಡಿಪಾರ್ಟ್ಮೆಂಟ್ ಅವರು ಸ್ಪೈಸಸ್ ಬೋರ್ಡ್ದು. ಈಗ ಆಲ್ರೆಡಿ ಇದ್ದಾರೆ ಅವರು. ಕೊಡಗಿನಲ್ಲಿ ಅಪ್ಪಂಗಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಗೌರ್ಮೆಂಟ್ ಕೆಲಸ ಯಾವ್ದು ಗೌರ್ಮೆಂಟ್ ಕೆಲಸ? ಇದ್ರ ಮುಂದೆ ಯಾವ ಕೆಲಸ? ಜನ ಯಾರು ಹುಡುಗಿ ನಾವು ರೈತರ ಮಕ್ಕಳು ಹೆಣ್ಣು ಕಳ್ಳಿಕ್ ಹೋದ್ರೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳ್ತಾರೆ. ಇದ್ರ ಮುಂದೆ ಯಾವ ಕೆಲಸ? ಯಾವ ದುಬೈ, ಯಾವ ಅಮೆರಿಕ? ಇದ್ರ ಮುಂದೆ ನೋಡಿ, ಒಂದು 2,000 ಚರಿ ಇರ್ಬೋದು ಇದ್ರಲ್ಲಿ. 2,000 ಚರಿ ಇರ್ಬೋದು ಇದ್ರಲ್ಲಿ. ಈ ಗಿಡದಲ್ಲಿ ನೋಡಿ, ಎಲ್ಲಾ ಗಿಡದ ಒಂದೇ ರೀತಿ ಇದೆ. ನೀವೇ ಕುಬೇರ್ ಅಣ್ಣ, ಗ್ಯಾರಂಟಿ. ನಮ್ಮ ಮಕ್ಕಳಿಗೆ ಅದಕ್ಕೆ ಏನು ಬೇಡ, ಇದನ್ನು ನೋಡ್ಕೊಂಡಾಗೆ ಅಂತ 100 ರೂಪಾಯಿ ಪ್ಲೇಟ್ ಸಿಗ್ಬೋದು ಅದರಲ್ಲಿ. ಇದಕ್ಕೆ ನಾವು ಪ್ಲೇಟ್ ಮಾಡಿದ್ರೆ 100 ರೂಪಾಯಿ ವ್ಯಾಲ್ಯೂಯೇಷನ್ ಪ್ಲೇಟ್ ಕೊಡ್ಬೋದು. 100 ರೂಪಾಯಿ ಒಂದು ಎಲೆಗೆ ಸಿಗ್ಬೋದು. ಒಂದ್ ಎಲೆಗೆ 100 ರೂಪಾಯಿ ಸಿಗ್ಬೋದು ಇದ್ರಲ್ಲಿ. ಪ್ಲೇಟ್ ನಾವೇ ಮಾಡಿದ್ರೆ ಇರ್ಲಿ. ಬಿದ್ದಾಯ್ತು. ಇರ್ಲಿ ಅಣ್ಣ. ಎಲ್ಲ ನಾವು ಇಲ್ಲಿ ಎಲ್ಲ ಅಲ್ಲಲ್ಲೇ ಕುಳಿಬೇಕಣ್ಣ. ಹೌದು, ಅದು ಸರಿ. ಅವಾಗ ಅದೇ ತಾಕತ್. ಈಗ ನಾನು ಹೇಳ್ತೀನಿ, ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ನೀವು ಈ ರೀತಿ ಅಡಿಕೆ ತೋಟ, ಮೆಣಸು ತೋಟ, ಹಣ್ಣು ಹಂಪಲು ಹಲವಾರು ಗಿಡಗಳನ್ನ ಹಾಕೊಂಡಿದ್ದೀರಿ. ಈ ಭಾಗದ ರೈತರಿಗೆ ಈ ಮನಸ್ಸು ಯಾಕೆ ಬರ್ತಾ ಇಲ್ಲ ಸರ್? ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ರೈತರಿಗೆ 1 ಇಂಚು ನೀರಿದ್ರೆ ನೀವು ತೋಟ ಮಾಡಿ. ನೀವು ರೈತನಾಗಿ ಬದುಕಿ. ಸಪ್ಲೈ ಕೆಲಸ ಆಗ್ಬಾರ್ದು. ಸಪ್ಲೈ ಕೆಲಸಕ್ಕೆ ಹೋಗ್ಬೇಡಿ. ರೈತನಾಗಿ ಮಾಡಿ. ಒಂದೇ ಕೆಲಸ ಅಂದ್ರೆ ಹೋಟ್ಲಲ್ಲಿ ಸಪ್ಲೈ ಕೆಲಸ ಮಾಡ್ಬೇಡಿ. ನಿಮ್ ಜಮೀನು ನೀವೇ ಇಲ್ಲಿ ದುಡಿರಿ. ನಿಮ್ಗೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನ 1,000 ಅಡಿಕೆ ಗಿಡ ಇತ್ತು ಅಂದ್ರೆ 10 ಲಕ್ಷ ರೂಪಾಯಿ ದುಡ್ಡು. ಪ್ರತಿಯೊಂದು ಅದಕ್ಕೆ ಮೆಣಸು ಮಡಿಕೊಂತು ಅಂತ ಹೇಳಿದ್ರೆ 1 ಎಕರೆ 2 ಎಕರೆ ಇರೋ ರೈತರಿಗೆ ಏನ್ ಹೇಳ್ತೀರಿ ಸರ್? ಅವ್ರಿಗೆ 1 ಎಕರೆ 2 ಎಕರೆ ಭೂಮಿ ಇದ್ರೆ 1 ಎಕರೆ ಅವ್ನು ತೋಟ ಮಾಡ್ಬೇಕು, 1.5 ಎಕರೆ ತೋಟ ಮಾಡ್ಬೇಕು, 1.25 ಎಕರೆ ತೋಟ ಮಾಡ್ಬೇಕು, 1/4 ಎಕರೆ ಮಾತ್ರ ಅವ್ನು ಊಟಕ್ಕೆ ಮಡಿಕಬೇಕು. ಊಟಕ್ಕೆ ಅಂದ್ರೆ ಏನಕ್ಕೆ? ಭತ್ತ ರಾಗಿ ಬೆಳ್ಕೊಳ್ಳಿಕ್ಕೆ, ಕಾಳು ಕಡ್ಡಿ ಬೆಳಕ, ಅದು ಎನಿ ಟೈಮ್ ಬೆಳ್ಕೋಬಹುದು. ಈ ತರ ಮಾಡ್ಕೊಂಡ್ರೆ ಅವನು ರಾಜನಂಗ್ ಬದುಕಬಹುದು ಸರ್. ಅವ್ನು 1 ಎಕರೆ ಇರೋ ರೈತ ರಾಜನಂಗ್ ಬದುಕಬಹುದು. ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಈಗ 4 ವರ್ಷದಿಂದ ನಾವೇನೋ ಟೀ ಕುಡಿಯಕ್ಕೆ ಕ್ಲಾಸ್ ದುಡ್ಡಿಲ್ಲ ನಮ್ಮ ಹತ್ರ. 4 years ಬ್ಯಾಕ್ ಒಂದು ಟೀ ಕುಡಿಯಕ್ಕೆ ದುಡ್ಡಿಲ್ಲ. ಇವತ್ತು ನೋಡಿ, ಹೋದ ವರ್ಷದಿಂದ ನನಗೆ ಎಲ್ಲ ಸಿಗ್ತಾ ಇದೆ. ಎಲ್ಲ ಪ್ರತಿಯೊಂದು ನಮ್ಗೆ ಏನ್ ಬೇಕು ಎಲ್ಲ ಸಿಗ್ತಾ ಇದೆ. ಆಮೇಲೆ ಈ ಭಾಗದ ಜನಗಳಿಗೆ ಇಲ್ಲಿ ಕಾಫಿ ಬೆಳಿಬಹುದು, ಇಲ್ಲಿ ಅಡಿಕೆ ಬೆಳಿಬಹುದು ಅನ್ನೋ ಮನಸ್ಥಿತಿನೇ ಬಂದಿಲ್ಲ ಸರ್. ಮನಸ್ಥಿತಿ ಇದು ಕೊಡಗಿಗಿಂತ ಒಳ್ಳೆ ಫಸ್ಟ್ ಬರ್ತದೆ ಜಾಗ. ಈ ಏರಿಯಾ ಸೇಮ್ ಕೂರ್ಗ್ ಏನ್ ಕ್ಲೈಮೇಟ್ ಅದೇ ಕ್ಲೈಮೇಟ್. 32 ವರ್ಷ ಇದ್ದವ್ ನಾನು. ಸೇಮ್ ಏನ್ ವಿರಾಜಪೇಟೆ ಕ್ಲೈಮೇಟ್ ಇದೆ ಆ ಕ್ಲೈಮೇಟ್ ಇದೆ ಇಲ್ಲಿ. ನಮ್ ರೈತ ಏನ್ ಮಾಡ್ತಾರೆ, ಎಲ್ಲಿ ಎಡಿಕ್ತವ್ರು ಅಂತ ಹೇಳಿದ್ರೆ ಕಮ್ಮಿ ಗಿಡ ಎಲ್ಲಿ ರೈಟ್ ಸಿಗುತ್ತೆ ಅಲ್ಲಿ ಹೋಗ್ತಾವ್ರೆ. ಅದಲ್ಲ, ನಮ್ಗೆ ತೀರ್ಥಹಳ್ಳಿ ತಳಿನೇ ಹಾಕ್ಬೇಕು ಅಡಿಕೆ. ತೀರ್ಥಹಳ್ಳಿ ತಳಿ ನೋಡಿ, ಈ ರೀತಿ 5 ಗೊನೆ 6 ಗೊನೆ 5 ಗೊನೆ 6 ಗೊನೆ ಸರ್. ಹೆಂಗಂತಂದ್ರು, ಕಾಯಿ ಚಿಕ್ಕದು, ಬೀಜ ದಪ್ಪದು, ಸಿಪ್ಪೆ ಚಿಕ್ಕದು. ಮಂಗಳ ಕಾಯಿ ದೊಡ್ಡದು, ಸಿಪ್ಪೆ ದಪ್ಪ, ಬೀಜ ಸಿಪ್ಪೆ. ಅದಕ್ಕೆ ಬೆಲೆ ಇಲ್ಲ. ಅದ್ರೊಳಗಡೆ ಬರುವಂತಹ ಬೀಜ ಕ್ವಾಲಿಟಿ ಇಲ್ಲ. ಈಗ ನಾವು ತೆಗಿಬೇಕಂದ್ರೆ ಮರ ಎಷ್ಟು ದಪ್ಪ ಇದೆ, ಅದು ಫಲ ಎಷ್ಟು ಕೊಟ್ಟೈತೆ ಅನ್ನೋದ್ರ ಬದಲು ಅದ್ರೊಳಗಡೆ ಇರೋ ಬೀಜ ಎಷ್ಟು ದಪ್ಪ ಇದೆ ಅದು ಇಂಪಾರ್ಟೆಂಟ್. ಸೊ ಶಿವಮೊಗ್ಗ ತಳಿ ಈ ಭಾಗಕ್ಕೆ ಸೂಪರ್. ಮತ್ತೆ ಇದು ಡ್ರಾಪ್ ಆಗೋದಿಲ್ಲ. ಕಾಪರ್ ಸಲ್ಫೇಟ್ ಒಂದು ಸುಣ್ಣ ಒಂದು ಸ್ಪ್ರೇ ಮಾಡ್ಬಿಟ್ರೆ ಸರ್, ಡ್ರಾಪ್ ಆಗೋದಿಲ್ಲ, ಅಂಡೊಡ್ಕ ಬರೋದಿಲ್ಲ. ಮತ್ತೆ ಏನ್ ಫಸ್ಟ್ ನಿಂತಿದೆ ನೋಡಿ, ಅದೆಲ್ಲ ನಿಲ್ತದೆ. 5 ಗೊನೆ 6 ಗೊನೆ 5 ಗೊನೆ 6 ಗೊನೆ ನಿಲ್ತದೆ. ಗೌಡ್ರೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? 2 ಮಕ್ಕಳು ಸರ್. ನಮ್ದು 2 ಮಕ್ಕಳು, ಭರತ್ ಕುಮಾರ್, ಶರತ್ ಕುಮಾರ್ ಅಂತೇಳಿ.
ಇಬ್ರು ಒಬ್ಬೊಂದು ITI ಮುಗೀತು, ಒಬ್ಬೊಂದು ಸೆಕೆಂಡ್ PUC ಮುಗೀತು. ಹಾ. ನಾನು ಅವ್ರಿಬ್ಬರನ್ನ ಕಾಲೇಜ್ಗೆಲ್ಲ ಹೋಗ್ಬೇಡಿಯಪ್ಪ, ನೀವು ತೋಟ ನೋಡ್ಕೊಂಡು ಅಂದ್ಬಿಟ್ಟು ಬಿಡ್ಸ್ಬಿಟ್ಟು 2 ಹಸು ಮಾಡ್ಕೊಂಡಿದ್ವಿ. ಕಾಲೇಜ್ಗೆ ಹೋಗ್ಬಿಡಿ ಅಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ವಾ? ಇಂಟ್ರೆಸ್ಟ್ ಇತ್ತು ಸರ್, ಕೆಲವು ಸಮಯ ಹೋಗಲ್ಲ ಅಂತಿದ್ರು. ಮತ್ತೆ ನಾನು ತೋಟ ಎಲ್ಲ ನೋಡಿದ್ನಲ್ಲ ಸರ್, ಇದನ್ನ ನಮ್ಮ ತೋಟ ಮಾಡ್ಕೊಂಡು ಹೋಗ್ರಪ್ಪ, ನಮ್ಗೆ ಏನು ಬೇಡ, ನಮ್ಗೆ ಇದು ನೋಡ್ಕೊಳಗೆ ಏನ್ಬಿಟ್ಟು ಮಕ್ಕಳಿಗೆ ತಿತ್ತಾ ಇದ್ದೀನಿ ಸರ್. ಈಗ ನಮ್ಮ ಹುಡುಗನ್ಗೆ 2 ಹಸು ತಗೊಂಡಿದ್ವಿ. ಒಬ್ಬನಿಗೆ ಡೈಲಿ ಒಂದು ಇಲ್ಲ ಅಂದ್ರೆ ಒಂದು 800 ರೂಪಾಯಿ ಸಂಪಾದನೆ ಐತೆ ಅಲ್ಲಲ್ಲಿ. 24,000 ರೂಪಾಯಿ ತಿಂಗಳಿಗೆ ಬಂತು. ಹಸುಗಳಿದೆ ಹಸುಗಳು. ಯಾಕೆ ನನಗೆ ಇದೆ 2 ಹಸು ಇದೆ ಸರ್ ನಮ್ಮ ಹತ್ರ, 4 ಹಸು ಇದೆ ಕರು ಗಿರು ಜರ್ಸಿ. ಇದಕ್ಕೆ ಗಂಧ ಬೇಕಲ್ಲ ಸರ್, ಗಂಧ ಬೇಕು, ಮತ್ತೆ ಸ್ಪ್ರೇ ಮಾಡಕ್ಕೆ ಸ್ಪ್ರೇಗೆ ಗಂಧಲ ಎಲ್ಲ ಬೇಕು, ಮತ್ತೆ ಡ್ರೆಂಚಿಂಗ್ ಗಂಧ ಬೇಕು. ಅದಕ್ಕೆಲ್ಲ ನಾನು ಹಸ್ಕೊಳ್ ಮಾಡ್ಕೊಂಡಿದ್ದೀನಿ ಸರ್. ಅದಕ್ಕೆ ಒಟ್ಟು ನೀವು ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸೋದು ಇಲ್ಲ ಸರ್, ಟೆಸ್ಟ್ ಮಾಡ್ಕೋಬಹುದು. ಗಂಜಲ, ಸಗಣಿ, ಮತ್ತೆ ಕಡಲೆ ಹಿಟ್ಟು, ಬೆಲ್ಲ ಇದ್ರಲ್ಲೇ ಮಾಡ್ಕೊಂಡು, ಮತ್ತೆ AMC, ಟೈಕೋಡರ್ಮಾ, ಸೂನೋಮೋನಾಸ್ ಕೊಟ್ಕೊಂಡೆ ಮಾಡ್ತಾರೆ. ನಿಮ್ಗೆ ತರಬೇತಿ ಕೊಟ್ಟಿದ್ದು ಸರ್ ಎಲ್ಲ ನನ್ನ ಸ್ವಂತ ಬುದ್ಧಿ ಸರ್. ಇದು ಸ್ವಂತ ಅಂದ್ರೆ ನನ್ನ ಸ್ವಂತ ಅನುಭವ ಅಂತ ಹೇಳಿದ್ರೆ, ಚಿಕ್ಕದಲ್ಲಿ ಊಟಕ್ಕೆ ಬಟ್ಟೆಗೆ ನೊಂದ್ವಲ್ಲ, ಅದು ನನಗೆ ಬುದ್ಧಿ ಕಲಿಸ್ತು. ಅದು ನನಗೆ ಸಮಾಜ ಬುದ್ಧಿ ಕಲಿಸ್ತು. ಒಂದು ಮಾತಿದೆ, ಅನುಭವಕ್ಕಿಂತ ದೊಡ್ಡ ಉಪದೇಶ ಇಲ್ಲ. ಹೌದು ಸರ್, ಅದು ನೋಡಿ ಸರ್. ಯಾಕೆ ನಾವು ನಿಮ್ಮ ಅನುಭವವನ್ನ ಇಲ್ಲಿ ದಾರಿ ಎರಿತಾ ಇದ್ದೀರಿ. ಯಾಕೆ ನಮ್ಮ ತಂದೆ ಸರ್ ಒಂದು ಚಿಕ್ಕ ಕೆಲಸ ಇದ್ರು, ಬಿಡಬಡಿ ಕೆಲಸಲ್ಲಿ ರೋಡ್ ಗ್ಯಾಂಗ್ ಮ್ಯಾನ್, ಡಾಂಬಾರ್ ಹಾಕೋದು ನಮ್ಮ ತಂದೆ ಕೆಲಸ. ಅವರು ಹೊಟ್ಟೆಲ್ ನಾವು ಹುಟ್ಟಿದ್ರು. ನಮ್ಮ ತಂದೆ ನಮ್ಗೆಲ್ಲ ಸಾಕಿದ್ರು. ಅವ್ರು ನಮ್ಗೆ ಆಸ್ತಿ ಮೇಲೆ ಎಲ್ಲ ನಾವು ಸ್ವಂತ ಮಾಡಿರೋದು. ಅವ್ರು ನಮ್ಗೆ ಬದುಕಿಸಿದ್ರಲ್ಲ ಸರ್, ಅದು ನಮ್ಗೆ ₹1 ಕೊಟ್ಟಂಗೆ. ನೋಡ್ರಿ, ಸಪೋಟ ಗಿಡ ಹಾಕೊಂಡಿದಿರಿ? ಹೌದು, 4 ಗಿಡ ಇದೆ ಸರ್. ಎಲ್ಲರಿಗೂ ತಿನ್ಲಿಕ್ಕೆ, ಫ್ರೆಂಡ್ಸ್ ಬಂದವ್ರಿಗೆ ಫ್ರೆಂಡ್ಸ್ ಕೊಡ್ಲಿಕ್ಕೆ. ವ್ಯಾಪಾರ ಮಾತ್ರ ಕಮರ್ಷಿಯಲ್, ಅಡಿಕೆ, ಮೆಣಸು, ಕಾಫಿ. ಬಾಕಿದೆಲ್ಲ ಇದು ಫ್ರೆಂಡ್ಸ್, ಅವ್ರಿಗೆ ಯಾರು ಬರ್ತಾ ಅವ್ರು ಕೊಡ್ಲಿಕ್ಕೆ ಸರ್. ಇದು ಏನೇ ಆಗ್ಲಿ, ಒಂದು ಏನೇ ಹಣ್ಣು ಫಲ ಬೆಳೆದು ಪಾಪಕಳಿ ಅಂತೇಳಿ ಕೊಡ್ಲೇಬೇಕು ಸರ್. ಅದನ್ನ ಕೊಡ್ಲೇಬೇಕು ಕಂಪಲ್ಸರಿ. ಮತ್ತೆ ಇನ್ನೊಂದ್ಸರಿ ಹೇಳಿ ನಿಮ್ ಬಾಯಿಂದ. ಫಲ ಹಾಕಿ ಪಾಪಕಳಿ ಅಂತ ಹೇಳ್ತಾರೆ. ಫಲ ಹಾಕಿ ಪಾಪಕಳಿ ಅಂತ. ಅದನ್ನ ಮತ್ತೆ ಇನ್ನೊಂದ್ಸಲ ನಾವು ಪ್ರತಿಯೊಬ್ಬರಿಗೆ ಕೊಟ್ಟು ಕಳಿಸ್ಲೇಬೇಕು ನಮ್ಮ ತೋಟಕ್ಕೆ ಬಂದವ್ರಿಗೆ ಸರ್. ಯಾವತ್ತೂ ನಾವು ಖಾಲಿ ಕೈಲಿ ಕಳ್ಸೋದಿಲ್ಲ. ನೋಡ್ರೆ, ಮೂಸಂಬಿ ಹಣ್ಣು ಹಾಕೊಂಡಿದ್ರಿ? ಹೌದು, ಮೋಸಂಬಿನ ಹಾಕಿದೀನಿ ನೋಡಿ ಸರ್. ಎಲ್ಲ ಈಗ ಕಾಯಿ ಬರ್ಬೇಕು ಸರ್, ಎಲ್ಲ ಹಣ್ಣಾಗ್ಬೇಕೆಲ್ಲ. ಇದು ಅರ್ಧ ಕಾಯಿ ಬಿದೋಗ್ಬಿಟ್ರೆ ಸರ್, ಕೋತಿ ಉದುರಿಸ್ಬಿಟ್ಟು ಬಿದೋಗ್ಬಿಟ್ರೆ ಸರ್. ಇದು ಕೋತಿ ಕಟ ಬೇರೆ. ಹೌದು ಸರ್, ಅದು ನೋಡ್ರಪ್ಪ ಇಲ್ಲಿ ಕೋತಿ ಕಟ ನೋಡಿ ಸರ್. ಇಲ್ಲಿ ಇರ್ಲಿಕಾಯಿ ಇದು ನೋಡಿ, ಯಾವ ಸೈಜ್ ಇದೆ ಇರ್ಲಿಕಾಯಿ ಅಂತ. ಅರ್ಧ kg ಬರ್ತವೆ ಒಂದು ಇರ್ಲಿಕಾಯಿ. ಅರ್ಧ kg? ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ಬಹಳ ಚೆನ್ನಾಗಿದೆ. ಹೌದು ಸರ್, ಮೂಸಂಬಿ ಹಣ್ಣು ನಿಮ್ಗಿಲ್ಲ ಬಿಡಿ ಸರ್. ಅದು ಚೆನ್ನಾಗಿಲ್ಲ ಸರ್, ಚೆನ್ನಾಗಿಲ್ಲ. ಅದು ನೋಡಿ, ಅರ್ಧ kg ಬರ್ತದೆ ನೋಡಿ ಸರ್. ಇದು ಕಿತ್ಲೆ, ಇದು ಇರ್ಲಿಕಾಯಿ, ಉಪ್ಪಿನಕಾಯಿಗೆ ಇರ್ಲಿಕಾಯಿ. ಓ, ಉಪ್ಪಿನಕಾಯಿಗೆ ಇರ್ಲಿಕಾಯಿ ಹಾಕ್ತಾರಲ್ಲ ಅದು? ಹೌದು. ನೋಡಿ, ದಪ್ಪ ಇದೆ ಇಲ್ಲಿ, ಬಹಳ ಚೆನ್ನಾಗಿದೆ. ನಿಜಕ್ಕೂ ತೋಟ ಅಷ್ಟಿಲ್ದೆ ಹೇಳ್ತಾರೆ ಅಂದ್ರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ದೊಡ್ಡ. ಹೌದು ನೋಡಿ ಸರ್, ಯಾವ ಸೈಜ್ ಇದೆ ನೋಡಿ ಸರ್. ಅರ್ಧ kg ಇದೆ ಒಂದು ಕಾಯಿ. ನೀವೇನೋ ಹಣ್ಣು ಹಂಪ್ಲು ಹೊರಗಡೆ ಏನ್ ಕೊಂಡಲ್ಲ? ಇಲ್ಲ ಸರ್, ಇಲ್ಲ. ಬಂದವ್ರಿಗೆಲ್ಲ ಕೊಡ್ತೀನಿ, ನಾವು ಉಪಯೋಗಿಸ್ತೀವಿ ಮನೆಗೆ. ತರಕಾರಿ ಎಲ್ಲ ಹಾಕೊಂಡಿದ್ದೀರಾ ಸರ್? ತರಕಾರಿ ಎಲ್ಲ ಮನೆಗೆ ಏನ್ ಬೇಕು ಅದು ಮಾಡ್ಕೊಂಡಿದ್ದೀವಿ ಸರ್. ತರಕಾರಿ ಮನೆಗೆ ಏನ್ ಬೇಕದು. ನೀವು ಹೊರಗಡೆ ಏನ್ ಕೊಂಡಲ್ಲ? ಇಲ್ಲ, ಕೊಂಡೋದಿಲ್ಲ. ಅದಕ್ಕೆ ಆರೋಗ್ಯ ಚೆನ್ನಾಗಿ. ಹೌದು ಸರ್, ಹೌದು. ಸೀಬಿಕಾಯಿ ಎಲ್ಲ ಕಾಣೋದು ಜೊತೆ ಕರ್ಕೊ ಬಂದಿದ್ದೆ. ಇದನ್ನ ಕಿತ್ಲೆ ಹಣ್ಣು ಸೀಬೆಕಾಯಿ ಅನ್ಬಿಟ್ಟು ಕಚ್ಬಿಟ್ಟು ಏನ್ ಮಾಡ್ಕೊಂಡ, ಏನದು ಹೆಂಗಿತ್ತು? ಕೈ ಆಗಿತ್ತಾ? ಏನನ್ಸ್ತು ನೀನ್ ನೋಡ್ಬಿಟ್ಟು? ತುಕ್ತೋಗ್ರು ಅಂತ ಅಲ್ಲ ನೋಡಿಲಿ, ಈ ರೀತಿ ಎಡಿಬೇಕಣಪ್ಪ. ಹೆಸರು ಗೊತ್ತಾಗಲ್ವೇನೋ? ಸ್ಮೆಲ್ ಬರ್ತಲ್ಲ ಬಾಯ್, ತಿಂದ್ಬಿಟ್ರೆ ಸ್ಮೆಲ್ ಬರೋದಿಲ್ಲ ಸರ್ ಅದು. ಓ, ನೀವು ರೈತರು ಮಾತ್ರ ಅಲ್ಲ, ಡಾಕ್ಟರ್ ಸಹ ಅನ್ಕೋ ಸರ್. ಆತರ ಗಿಡಗಳನ್ನ ನೋಡಿ ತಗೊಂಡ್ಬಂದಿರೋದು ನಾನು. ಆತರ ತೋಟಕ್ಕೆಲ್ಲ 10-20 ತೋಟಕ್ಕೆ ಹೋಗಿ ಸುತ್ತಿ ಅವ್ರನ್ನ ತಗೊಂಡ್ಬಂದಿರೋದು. ಇದಕ್ಕೆ ಅದಕ್ಕೆ ಉಪ್ಪು ಮತ್ತೆ ಇದು ಮೆಣಸಿನ ಪುಡಿ ಹಾಕ್ಬೇಕು. ಜ್ಯೂಸ್ ಮಾಡ್ಬೇಕಾದ್ರೆ ಜ್ಯೂಸ್ಗೆ ಸರ್, ಇದು ಜ್ಯೂಸ್ಗೆ ಇದು. ಈ ಅಂಗಡಿಯೆಲ್ಲ ಕೊಡ್ತಾರಲ್ಲ ಸರ್ ನಿಮ್ಗೆ ಮೈಸೂರಲ್ಲೆಲ್ಲ, ಇದನ್ನೇ. ನನಗೆ ಏನ್ ಅನುಭವ ಆಯ್ತು ಗೊತ್ತಾ? ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಹಣ್ಣು ತಿಂದಿದ್ವಿ ಈ ತರ. ಆ ಟೇಸ್ಟ್ ಬಂದ್ಬಿಡ್ತಿದ್ದು ನೋಡಿ, ಹಳೆ ಕಾಲದ ಟೇಸ್ಟ್ ಬಂದ್ಬಿಡ್ತು. ಅಂದ್ರೆ ಇದು ನೀವು ಯಾವ್ದೇ ಗೊಬ್ಬರ ಹಾಕ್ದೆ, ಇಲ್ಲ ರಾಸಾಯನಿಕ ಹಾಕ್ದೆ ಬಳಸಿ ಬೆಳೆದಿದ್ರಲ್ಲ ನೋಡಿ. ಮತ್ತೆ ಊರ್ ರೀತಿ ನೋಡಿ, ಮನೆಗೆಲ್ಲ ತಗೊಂಡೋಗ್ಬೇಕು ಸರಿ. ಈಗ ಖಂಡಿತ ನಮ್ಮ ಕ್ಯಾಮ್ರಾಮನ್ ಕೊಡಪ್ಪ, ಹಂಗೆ ಕೊಡಪ್ಪ. ಅದು ಬಟರ್ ಫ್ರೂಟು ಮತ್ತೆ ನಿಂಬೆಹಣ್ಣು ಸರ್. ನೋಡಿ, ಈ ರೀತಿ ಇದ್ರೆ ಸರ್. ಇದು 10 kg ಮೆಣಸಿನಕಾಯಿ ಸರ್. ಇದು 700 ರೂಪಾಯಿ ಒಂದು kg. 700 ರೂಪಾಯಿ. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದೊಂದು 4 ರಿಂದ 5 ವರ್ಷದ ಗಿಡ ಸರ್. ಇದು ನೀವು ಇದಕ್ಕೆ ಹಚ್ಚಿರೋದು ಎಲ್ಲ ಸಿಲ್ವರ್ ಮಾಡಿರೋದು ಸರ್. ಸಿಲ್ವರ್ಗೆ ಈಗ ಅಡಿಕೆಗೆ ಹೋಗುತ್ತೆ. ಅಡಿಕೆ ಒಂದು ನೀಲಗಿರಿ ಒಂದು ಬಿಟ್ರೆ ಬಾಕಿ ಎಲ್ಲ ಗಿಡ್ಕೊಂಡ್ಬಿಡ್ಬೋದು. ಕಟ್ಕೊಡ್ಬೇಕಷ್ಟೇ. ನೀಲಗಿರಿಗೆ ಯಾಕಾಗಲ್ಲ? ಅದು ಇದು ಮರ ನೈಸ್ ಸರ್ ಅದು. ಮತ್ತೆ ಅದು ಅಷ್ಟೇನು ಇದು ಮಾಡಲ್ಲ. ಅದರಲ್ಲಿ ಫಲ ಅಷ್ಟು ಕಚ್ಚುತ್ತೆ, ಅದೇ ನಿಲ್ಲಲ್ಲ ಅದು.
ತೇಗ ಮತ್ತೆ ಅಡಿಕೆ ಇವಕ್ಕೆಲ್ಲ ಕುಡಿಸ್ಬೇಕು. ಈಗ ಅಡಿಕೆ ಒಂದು ಬ್ಯಾನ್ ಅಂತ ಸುಪ್ರೀಂ ಕೋರ್ಟ್ ಇದೆ ಸರ್. ಬ್ಯಾನ್ ಆದ್ರೆ ನಮಗೆ ಅಡಿಕೆ ಉಳ್ಕೊತದ, ಮೆಣಸು ಉಳ್ಕೊತದಲ್ಲ ಏನ್ ಬ್ಯಾನ್ ಆದ್ರೆ ಚಾನ್ಸ್ ಅಡಿಕೆ ಬ್ಯಾನ್ ಆಯ್ತು ಅಂತ ಹೇಳಿ ಅಡಿಕೆನ ಯಾಕೆ ಬ್ಯಾನ್ ಮಾಡ್ಬೇಕು? ಅದು ಸುಪ್ರೀಂ ಕೋರ್ಟ್ ಏನೋ ಒಂದು ಕ್ಯಾನ್ಸರ್ ಕಾರಕ ಅಂತ ಹೇಳಿದ್ರೆ ಈಗ ನೋಡಿ ಸರ್, ಈಗ ಒಂದು 2-3 ತಿಂಗಳ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಸೈಂಟಿಸ್ಟ್ ಇದ್ದಾರೆ, ಅವರು ಕರೆದ್ರು MS ರಾಮಯ್ಯದಲ್ಲಿ ಒಂದು ರಿಸರ್ಚ್ ಮಾಡಿಸಿದ್ರು ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್. ಅದು ಏನಂತ ಅಂತಂದ್ರೆ ಇದು ಅಡಿಕೆ ತಿಂದ್ರೆ ಉದ್ರೇಕ ಆಗುತ್ತೆ ಮನುಷ್ಯರಿಗೆ, ಬಹಳ ಒಳ್ಳೇದು ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ ಹೋಗಿದೆ ಸರ್. ಈಗ ಇದ್ರನ್ನ ಫಾಲೋ ಅಪ್ ಮಾಡ್ಬೇಕು ರೈತ. ಓದ್ಬೇಕು ಸರ್, ಅದ್ರ ಬಗ್ಗೆ ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ. ಅಡಿಕೆ ಪತ್ರಿಕೆ ಅಂತ ಬರುತ್ತೆ ಸಿರ್ಸಿಯಿಂದ, ಆ ತಿಂಗಳು ಒಂದು ಬುಕ್ ಬರುತ್ತೆ ನನಗೆ, ಅದ್ರಲ್ಲಿ ಎಲ್ಲ ಓದ್ಕೊಳ್ತೀನಿ ಸರ್. ಅದ್ರಲ್ಲಿ ಅಡಿಕೆ ಪತ್ರಿಕೆ ಅಂದ್ರೆ ಮಾಸ ಪತ್ರಿಕೆ ಸರಿ, ಆ ತಿಂಗಳು ಒಂದ್ಸಲ ಅದನ್ನ ಹಾಕ್ಸ್ಕೊತೀನಿ ಮನೆಗೆ, ಬರ್ತದೆ ಪೋಸ್ಟಲ್ ಬಂದ್ಬಿಡ್ತದೆ. ಪೋಸ್ಟಲ್ ಬಂದ್ಬಿಡುತ್ತೆ. ನಿಮ್ಗೆ ಏನೇ ಬೇಕು ಅಂತ ಅದ್ರಲ್ಲಿ ಮಾಹಿತಿ ಇರ್ತದೆ ಸರ್. ಯಾರು ಅದನ್ನ ಬರೀತಿರೋದು? ಅದನ್ನ ಅಲ್ಲೆಲ್ಲ ಕೃಷಿಕರೇ ಸರ್. TSS ಅಂದ್ಬಿಟ್ಟು ಅಲ್ಲಿ ರೈತರಿಗೋಸ್ಕರ ಒಂದು ದೊಡ್ಡ ಮಾರ್ಕೆಟ್ ಇದೆ ಸಿರ್ಸಿಲಿ, ಅವ್ರು ಮಾಡಿರೋ ಸರ್. ಅಲ್ಲಿ ತಂದೆ ತಾಯಿ ಇಬ್ರು ಎರಡು ಸಿಗಲ್ಲ ಸರ್, ಇನ್ ಬಾಕಿ ಎಲ್ಲ ಸಿಗುತ್ತೆ ಸರ್. ರೈತರದ್ದು ಮಾರ್ಕೆಟ್ ಕಾರ್ ಶೋರೂಮ್ ಇರೋದೆಲ್ಲ ನೋಡಿದೀರಾ? ಅಲ್ಲಿದೆ. ಎಲ್ಲಿದೆ? ಸಿರ್ಸಿ ಏನಿದೆ TSS ಅಂದ್ಬಿಟ್ಟು ಒಂದು ಸಂಸ್ಥೆ ಫೆಡರೇಷನ್ ಟೈಪ್ ಮಾಡಿದ್ದಾರೆ. ಎಲ್ಲ ರೈತರಿಂದ ತಗೊಂಡು ರೈತರೇ ಮಾಡೋದು. ಅಡಿಕೆ ಮಾರ್ಕೆಟ್, ಮೆಣಸು ಮಾರ್ಕೆಟ್ ಎಲ್ಲ ಅವರೇ ಮಾರ್ಕೆಟ್ ಮಾಡ್ತಿರೋದು ಸರ್. ಅಲ್ಲಿ ಏನೋ ಹೇಳಿದ್ರೆ ನೀವು ಒಂದು ಪದ ಹೇಳಿ. ಅದರಲ್ಲಿ ತಂದೆ ತಾಯಿ ಇಬ್ರು ಬಿಟ್ರೆ ಪ್ರತಿ ಬಾಕಿ ಎಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಇಡೀ ಇಂಡಿಯಾದಲ್ಲಿ ರೈತರಿಂದ ಯಾವ್ದು ಮಾರ್ಕೆಟ್ ಇದು ಶೋರೂಮ್ ಇಲ್ಲ ಕಾರ್ದು, ಅವ್ರದ್ದು ಕಾರ್ ಶೋರೂಮ್ ಇದೆ. ಕಾರ್ ಶೋರೂಮ್ ರೈತರದ್ದು ಪಾರ್ಕ್ ಬೇಕಾದ್ರೆ ಸಿಗ್ತಾ ಇಲ್ಲಿ ಸಿರ್ಸಿರಿ. ಅಂದ್ರೆ ಯಾವ ತರ ಏನ್ ಕಾರ್ ಶೋರೂಮ್ ಅಂದ್ರೆ ಯಾವ ಬೆಲೆ? ಎಲ್ಲ ಕಂಪ್ನಿಗಳದ್ದು ಇದೆ ಅವ್ರ ಹತ್ರ. ಅಲ್ಲ ಏನು ಮಾರ್ಕೆಟ್ ಮಾಡೋರ? ಮಾರ್ಕೆಟ್ ಮಾಡೋರು ರೈತರು ಮಾಡಿರೋ ಮಾರ್ಕೆಟ್. ಅದು ರೈತರು ಮಾರ್ಕೆಟ್ ಅಲ್ಲಿ ಇದು ಸಿಗುತ್ತೆ. ಯಾಕೆ ಅಂದ್ರೆ ಎಲ್ಲ ಬೇರೆ ಹೊರಗಡೆ ಬರ್ದು ರೈತ ಅಲ್ಲೇ ತಗೋಬೇಕು ಸರ್, ನನ್ನ ಅಭಿಪ್ರಾಯ. ಅಲ್ಲೇ ತಗೊಳ್ಳಿ ಅಂತ. ಯಾಕೆ ಅಂದ್ರೆ ಸ್ವಲ್ಪ ರೈತರದ್ದು ಒಳ್ಳೆ ಕ್ವಾಲಿಟಿ ಇರ್ತದೆ ಅಲ್ಲಿ. ಕ್ವಾಲಿಟಿ ಮೇಲೆ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಇರ್ತದೆ. ಸೊ ರೈತರೇ ಬೆಳಿ ಒಂದು ಮಾರುಕಟ್ಟೆ ಏನ್ ಮಾಡ್ಕೊಂಡವ್ರೆ, ಆ ಮಾರುಕಟ್ಟೆ ಅವರೆಲ್ಲ ಸೇರಿ ಹತ್ರ ಶುರು ಮಾಡೋದು. ರೈತರಿಗೋಸ್ಕರ ನೀವು ಒಳ್ಳೆ ಬಂದು ಒಳ್ಳೆ ಬೆಳೆ ಬಂತು ಅಂದ್ರೆ ಈ ಕಡೆ ಕಾರಲ್ಲಿ ಹೋಗುವಂತ. ನೋಡಿ ಸರ್, ನಾವೀಗ ಈ ಸಲ ನಾವು ಬೊಲೆರೋ ತಗೋಬೇಕಂತ ಇದ್ದು, ಈಗ ನಮ್ಮ ಹೆಂಗಸರಿಗೆ ಆಪರೇಷನ್ ಹಚ್ಚವಿಂದ ನಾವು ಕ್ಯಾನ್ಸಲ್ ಮಾಡ್ಬೋದು. ಏನಾಯ್ತು ಮನೆಯವ್ರಿಗೆ? ಅದೇ ಬೆನ್ನದ ಮೇಲೆ L4 L5 ಮೇಲೆ ಒಂದು ದುರ್ಮಾಂಸ ಬೆಳೆದ್ಬಿಟ್ಟು ಆಪರೇಷನ್ ಆಯ್ತು ಸರ್. ಈಗ ಒಂದು ತಿಂಗಳು ಆಯ್ತು. ಈಗ ಆಪರೇಷನ್ ಎಷ್ಟು ಖರ್ಚಾಯ್ತು? ಒಂದು 5 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಟೋಟಲ್ 5 ಲಕ್ಷ ರೂಪಾಯಿ ಖರ್ಚು ಟೋಟಲ್ ಆಗಿದೆ. ಸಾಲ ಮಾಡಿದ್ರ? ಇಲ್ಲ ಸರ್, ಇಲ್ಲ, ಎಲ್ಲ ಇದರಿಂದ ಸರ್. ಎಲ್ಲ ಇದರಿಂದನೇ ನೋಡ್ರಿ. ಮನೆಗೆ ಒಂದು ಏನು ಆಪತ್ತು ಕಷ್ಟ ಅಂತ ಬಂದು ಅವರ ಮಿಸ್ಸಸ್ ಒಂದು ಆಪರೇಷನ್, ನಾನು ಅದಕ್ಕೂ ಮುಂಚೆಗೆ ಅವ್ರು ಮಾತಾಡಿಸ್ದೆ, ಆಪರೇಷನ್ಗೆ 5 ರಿಂದ 7 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಷ್ಟು ಖರ್ಚನ್ನು ಸಹ ಇವ್ರು ಯಾರ ಹತ್ರನೂ ಬೆಗ್ ಮಾಡಕ್ ಹೋಗಿಲ್ಲ. ಈ ತೋಟದಲ್ಲಿ, ಈ ಅಡಿಕೆ ತೋಟದಲ್ಲಿ, ಮೆಣಸಿ ತೋಟದಲ್ಲಿ, ಈ ರೈತ ತೋಟದಲ್ಲಿ, ಈ ಕಾಫಿ ತೋಟದಲ್ಲಿ ಅವ್ರು ಸಂಪಾದನೆ ಮಾಡಿ ಅವರ ಕುಟುಂಬದ ಆರೋಗ್ಯವನ್ನು ಅವರು ಕಾಪಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಎಷ್ಟು ದಿನ ಬೇಕು? ಈಗ ಒಂದೊಂದು ಕೂದ್ ಬಿಡ್ತೀರಿ. ಒಂದು ಟಾರ್ಪಲ್ ಹಾಕ್ಬಿಟ್ಟು ಹಣ್ಣನ್ನು ಕೂದ್ ಬಿಡ್ತೀವಿ ನಾವು. ಈ ಕೆಳಗಡೆ ಟಾರ್ಪಲ್ ಹಾಕ್ಬಿಟ್ಟು ಟಾರ್ಪಲ್ ಮೇಲೆ ಬೀಳ್ಬಾರ್ದು, ಕೆಳಗಡೆ ಭೂಮಿ ಮೇಲೆ ಬೀಳ್ಬಾರ್ದು ಅಂತ ಹಣ್ಣು. ಇದು ಬೀಳ್ಬಾರ್ದು, ಬಿದ್ರೆ ಏನಾಗುತ್ತೆ? ಬಿದ್ರೆ ಏನಾಗಲ್ಲ ಸರ್, ಆಯ್ಬೇಕಲ್ಲ ಸರ್. ಟಾರ್ಪಲ್ ಉಪಯೋಗಿಸ್ತೀನಿ ನಾನು. ನೋಡಿ ಸರ್, ಇದು ಹೆಂಗಿದೆ ನೋಡಿ, ಬೀನ್ಸ್ ಈ ರೀತಿ ಬೀಜ ನೋಡಿ ಸರ್, ಈ ರೀತಿ ಬೀನ್ಸ್ ಇರ್ಬೇಕು ಸರ್. ಇದಕ್ಕೆ ಕ್ವಾಲಿಟಿ ಜಾಸ್ತಿ ಸರ್. ಇದು ಬ್ರೂಗೋಗ ಕಾಫಿ ಸರ್. ಇದು ಬ್ರೂಗೋಗ ಸ್ವಲ್ಪ ಕೈ ಇದೆ ಕಾಫಿ, ಇದು ಕೈ ಬರ್ತದೆ. ಮತ್ತೆ ಇದಕ್ಕೆ ಭಯಂಕರ ರೈಟ್ ಸರ್. ಈಗ 16,000 ರೂಪಾಯಿ ಇದೆ 50 ಕೆಜಿಗೆ. 50 ಕೆಜಿಗೆ 16,000 ರೂಪಾಯಿ ಇದೆ. ಈ ಹಣ್ಣು ಸಹಿತ, ಸಿಪ್ಪೆ ಸಹಿತ ಪರ್ಚ್ಮೆಂಟ್ ಅಲ್ಲ, ಬರೀ ಚೆರಿ ಏನಜ. ಪ್ರತಿ ಒಂದು 5,000 ಅಡಿಕೆ ಗಿಡಕ್ಕೂ ಈ ರೀತಿ ಮೆಣಸು ಮಡಗಿದ್ದೀನಿ ಸರ್. ಈಗ ನಾನು ಒಂದೊಂದಾಗ ಹಾಕೊಂಡು ಹೋಗ್ತಿದ್ದೀನಿ ಎಲ್ಲ ಗಿಡಕ್ಕೂ. ಒಂದೇ ಯೂನಿಫಾರ್ಮ್ ಕಾಯಿ, ಯಾವ ಗಿಡದ ಕಮ್ಮಿ ಇದೆ, ಯಾವ ಗಿಡದ ಜಾಸ್ತಿ ಇದೆ ಅನ್ನಂಗಿಲ್ಲ. 180 ಗಿಡ ಇದೆ ಸರ್. ಈಗ ಯಾವ್ದು? ತೆಂಗಿನ ಗಿಡ. ಅದೇನ್ ಮಾಡಿದೀನಿ, 2,250 ರೂಪಾಯಿಗೆ ಗುತ್ತಿಗೆ ಕೊಟ್ಟಿದ್ದೀನಿ. 2,250 ರೂಪಾಯಿ ಒಂದು ಮರ. ಜನವರಿ ಟು ಜನವರಿ 1 ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅದು ಏನಂದ್ರೆ ನನ್ನ ಮನೆಗೆ ಸಂಸಾರಕ್ಕೆ ದುಡ್ಡು. ಓಹೋ, ಬರೀ ಇನ್ನೂರಿಗೆ ಎಷ್ಟು ಗಿಡ ಅಂದ್ರೆ? 180 ಗಿಡ. 180 ಗಿಡಕ್ಕೆ ಸಂಸಾರ ನಡೆದೋಗುತ್ತೆ. ಅಲ್ಲಲ್ಲ, ಅದು ಲೆಕ್ಕ ಹಾಕಿ ನೀವು ಒಂದು 3-4 ಲಕ್ಷ ದುಡ್ಡು ಆಯ್ತು. 4 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಅದು ಮನೆಗೆ ಗುತ್ತಿಗೆ ಕೊಟ್ಟಿದ್ರಿ ಅಂದ್ರೆ? ಎಳ್ನೀರವ್ರಿಗೆ ಗುತ್ತಿಗೆ ಕೊಟ್ಟಿದ್ದೀನಿ. 3 ತಿಂಗಳು ಒಂದ್ಸಲ ಬಂದು ಕಿತ್ಕೊತಾರೆ ಅವರು. 3 ತಿಂಗಳಿಗೆ ಒಂದ್ಸರಿ ಬಂದು ಕಿತ್ಕೊತಾರೆ. ಆ ದುಡ್ಡು ಮನೆಗೆ. ನಾನು ಇರ್ತೀನಿ ಮಾತ್ರ ಬೆಂಕಿಪಟ್ಟಣ ಕೇಳೋದಿಲ್ಲ. ಅದು ಮನೆಗೆ ಅದು ನಾವು ಏನ್ ಮಾಡೋದು? ಅದಕ್ಕೆ ಏನಂತ, ಈಗ 120 ಗಿಡ ತೆಂಗು ಹಾಕಿದ್ದೀನಿ. ಆ ತೆಂಗು ಈಗ ಯಾವ ತರ ಅದನ್ನ ಇದು ಮಾಡಿದೀನಿ ಅಂದ್ರೆ, 2,220 ರೂಪಾಯಿ ಕೊಟ್ಟಿದ್ದೀನಿ. 2,220 180 ಮರ ಐತೆ. 180 ಮರ ಆಯ್ತು. ಎಷ್ಟಾಯ್ತು ಅಲ್ಲಿಗೆ?
ಅಂದ್ರೆ ವರ್ಷಕ್ಕೆ 4 ಲಕ್ಷ ರೂಪಾಯಿ ಆಯ್ತು ಟೋಟಲ್. 4 ಲಕ್ಷ ರೂಪಾಯಿ 120 ಗಿಡದಿಂದ 180 ಗಿಡದಿಂದ 180 ಗಿಡದಿಂದ 4 ಲಕ್ಷ ರೂಪಾಯಿ ಬರೀ ತೆಂಗದೇ ಬರ್ತದೆ. ಅದಂದ್ರೆ ಮನೆಗೆ ಫ್ಯಾಮಿಲಿ ಮೇಂಟೆನೆನ್ಸ್ ಅದು ಮನೆಯವರ ಮತ್ತೆ ಬೆಂಕಿಪಟ್ಟಣ ಕೇಳಲ್ಲ, ಬೆಂಕಿಪಟ್ಟಣ ಕೇಳೋದಿಲ್ಲ, ಒಂದು ಹಾಸ್ಪಿಟಲ್ ದುಡ್ಡು ಕೇಳೋದಿಲ್ಲ. ಒಂದೇ ಸರಿ ಈಗ ನೀವು ಒಂದೇ ಸಲ ಗುತ್ತಿಗೆ ಹಾಕಿದ್ರಲ್ಲ ಅವರು ಒಂದೇ ಸಲ ನಮ್ಗೆ ನಾವ್ ಏನಾದ್ರೂ ಒನ್ ಟೈಮ್ ಸೆಟ್ಲ್ಮೆಂಟ್ ನಮ್ಮ ಅಮೌಂಟ್ ನಮ್ದು ಮುಂಚಿತವಾಗಿ ಕೊಟ್ಬಿಡ್ತಾರೆ. ಯಾಕಂದ್ರೆ 5 ವರ್ಷದಿಂದ ತಗೊಳ್ತಾ ಇದ್ದಾರೆ ಅವ್ರು ನಮ್ಮ ಹತ್ರ. 5 ವರ್ಷದಿಂದ ಅವರೇ ಈಗ ತೆಂಗಿನ ಕಾಯಿಗಳೇನಾದ್ರು ಬಿದ್ರೆ ಅವರೇ ತಗೊಂಡು ಕಾಯಿಗಳನ್ನ ನಮ್ಗೆ ಕೊಟ್ಬಿಡ್ತಾರೆ. ಯಾಕೆ ನಾವು ನೋಡ್ಕೊಳ್ತೀವಲ್ಲ, ನೀರು ಹೊಡಿತೀವಿ, ಅದೆಲ್ಲ ಮಾಡ್ತೀವಿ. ತೆಂಗಿನಕಾಯಿ ನಮ್ಗೆ ಕೊಟ್ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಒಂದು 5-10 ಗಿಡ ಬಿಟ್ಕೊಂಡಿರ್ತೀವಿ. ಅದು ಮನೆ ತೆಂಗಿನಕಾಯಿಗೆ ಅದು ಇದಕ್ಕೆ ಬೇಕಾದ್ರೆ ಮನೆಗೆ ಬೇಕಲ್ಲ ಅಂದ್ಬಿಟ್ಟು ಅಂತ ಜನ. ಏನೋ ನೀವು ಏನೋ ರೈತರಿಗೆ ಏನೋ ಹೇಳ್ತಾ ಇದ್ವಿ. ರೈತರಂದ್ರೆ ಪ್ರತಿಯೊಬ್ಬ ರೈತರು ನಮ್ಮ ರೀತಿ ತೋಟ ಮಾಡ್ಬೇಕು ನೋಡಿ. ಅದೇನೋ ದರಿದ್ರಿ ಅಂದ್ರಲ್ಲ, ಈ ತರ ಮಾಡ್ಲಿಕ್ಕೆ ಏನ್ ದರಿದ್ರಿ ಅಂತ. ಹೌದೌದು, ಅವ್ರಿಗೇನು ತೊಂದರೆ ಮಾಡಲ್ಲ. ಈ ರೀತಿ ಮಾಡ್ಬಿಟ್ರೆ ದರಿದ್ರನೇ ಬರೋದಿಲ್ಲ ಅವ್ರಿಗೆ. ರಿಸರ್ವ್ ಬ್ಯಾಂಕ್ ಅವ್ರ ಮನೇಲಿ ಬಿಡ್ತದೆ. ರಿಸರ್ವ್ ಬ್ಯಾಂಕ್ ಅವ್ರ ಮನೇಲಿ ಈ ರೀತಿ ಇದ್ರೆ, ಈ ರೀತಿ ಮಾಡಿದ್ರೆ ರಿಸರ್ವ್ ಬ್ಯಾಂಕ್ ಮನೇಲಿ ಏನೋ ಹೇಳ್ತಾ ಇದಾರೆ ನಮ್ ಗೌಡ್ರು. ಏನ್ ಹೇಳಿದ್ರಿ, ಈ ತರ ಮಾಡಿದ್ರೆ ಪ್ರತಿ ಬೆಳೆದ್ರೆ ರಿಸರ್ವ್ ಬ್ಯಾಂಕ್ ನಮ್ಮ ಮನೆ, ರಿಸರ್ವ್ ಬ್ಯಾಂಕ್ ನಮ್ಮ ಮನೆ. ಅಣ್ಣ ನೋಡಿ ಈ ಸೀನೆ ನೋಡಿ ಅಣ್ಣ, ಹೇಗಿದೆ ಮೆಣಸು. ಇಲ್ಲಿ ಒಳಗಡೆ ಇಲ್ಲಿ ಬನ್ನಿ ಅಣ್ಣ. ಯಾವ ಮಲೆನಾಡು ಇದ್ರ ಮುಂದೆ ನಿಲ್ಲಣ. ಮಲೆನಾಡು ನಿಲ್ ಮಲೆನಾಡಲ್ಲೂ ಈ ರೀತಿ ಇಲ್ಲ. ಇಲ್ಲ ನೋಡ್ರೆ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಇದು. ಸರ್ ನನಗೆ ಸಂಪೂರ್ಣ ಒಂದಿನ ನೋಡಿಲ್ಲ ಅಂತ ಹೇಳಿದ್ರೆ ನನಗೆ ನಿದ್ರೆ ಬರಲ್ಲ ಸರ್. ನನ್ಗೆ ಒಂದಿನ ತೋಟಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ನಿದ್ರೆ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಈಗ ಎಲ್ಲ ಇದ್ರ ಮೇಲೆ ಸರ್ ನಮ್ ಡಿಪೆಂಡ್. ನಮ್ಮ ಹಣೆ ಬರನೇ ಇದ್ರ ಮೇಲೆ ಡಿಪೆಂಡ್. ನಂದು ನನ್ನ ಮಕ್ಕಳನ್ನ ನಡೀತಿದ್ದು, ನನ್ನ ಸಂಸಾರನೇ ಇದ್ರ ಮೇಲೆ ನಿಂತೈತೆ ಸರ್. ಸೂಪರ್ ಗೌಡ್ರೆ, ಹೇಳಿ ಸರ್. ನಿಮ್ ತೋಟನೆಲ್ಲ ಸುತ್ತಾಡ್ಕ ಬಂದ್ವಿ. ಹೇಳಿ ಸರ್. ಓಕೆ ಸರ್. ನನಗಂತೂ ಈ ತೋಟ ನೋಡಿ ನನಗೂ ನನ್ನ ಗ್ರಾಮೀಣ ಪಯಣಕ್ಕೆ ಒಂದು ಉತ್ತಮವಾದಂತ ಆಹಾರವನ್ನ ಕೊಟ್ರಿ ಅಂತ ನಾನು ಅನ್ಕೋತೀನಿ. ಓಕೆ ಸರ್. ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ನಿಮ್ಮನ್ನ ನೋಡಿ ಕಲಿಯುವಂತದ್ದು ತುಂಬಾ ಇದೆ. ಗ್ಯಾರಂಟಿ ಸರ್. ಪ್ರತಿಯೊಬ್ಬ ರೈತರು ನನ್ನ ಜಮೀನು ನೋಡಿ, ನಿಮ್ ಜಮೀನಿಗೆ ರೈತರು ಬರ್ತಾರೆ. 5-6 ಜನ ರೈಲು ಬರ್ತಾರೆ ಸರ್. 5-6 ಜನ ಪ್ರತಿಯೊಬ್ಬರು ಹೇಳ್ಕೊಡ್ತೀನಿ. ಗುಂಪಾಗಿ ಬರ್ಬೇಕು ಅಂತ. ತೋಟ ಮಾಡಿ ನನ್ನ ರೀತಿ ನೀವು ಬದುಕಿ, ನನ್ನ ರೀತಿ ನೀವು ಸಮಬಾಳು. ಅಂಬೇಡ್ಕರ್ ಸಾಹೇಬ್ರು ಹೇಳ್ದಂಗೆ ಸರ್ವರಿಗೂ ಸಮಬಾಳು ಸಮಪಾಲು ಇದೇ ರೀತಿ ಮಾಡಿ ರೈತನ ಮಾಡ್ಬೇಕು. ಸುಮಾರು ಎಷ್ಟು ರೈತರುಗಳು ನಿಮ್ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಸರ್? ನನ್ನ ಪ್ರಯೋಗ ಒಂದು 1,500 ಮೇಲೆ ಜನ ಬಂದಿದ್ದಾರೆ ಸರ್. ಜನ ಮಾಡಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಅಳವಡಿಸ್ಕೊಂಡವ್ರೆ ಸರ್? ಅದ್ರಲ್ಲೆಲ್ಲ ಒಂದು ಮಾಡಿದ್ರೆ ಒಂದು 10-15 ಜನ ಮಾಡ್ಕೊಂಡವ್ರು ಸರ್. ಅಷ್ಟೇ. ಆದ್ರೆ ಸಂಪೂರ್ಣ ಈ ತರ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ಸಲಹೆ, ನನ್ನ ಅಭಿಪ್ರಾಯ, ನಿಮ್ಮ ಸಲಹೆ ಮತ್ತೆ ಅಭಿಪ್ರಾಯ. ಒಟ್ಟಿನಲ್ಲಿ ಇದರಲ್ಲಿ ಸಂಪೂರ್ಣವಾಗಿ ನೀವು ತೃಪ್ತಿಕರರು ಸರ್. ತೃಪ್ತಿ ಅಂತ ಹೇಳದ್ ಬೇಡಿ ಸರ್. ನಮ್ಗೆ ನಿಮ್ಮ ಗಿಡಗಳನ್ನೆಲ್ಲ ಸುಮಾರು ನೋಡಿದ್ರೆ ನಿಮ್ಗೆ ಪ್ರಮುಖ ಬೆಳೆ, ಲಾಭದಾಯಕ ಆದಂತಹ ಬೆಳೆಗಳು ಕಮರ್ಷಿಯಲ್ ಅಡಿಕೆ, ಮೆಣಸು, ಕಾಫಿ, ತೆಂಗು ಇವು ಇಷ್ಟ ಆಯ್ತಂದ್ರೆ ಇನ್ನು ಸಣ್ಣ ಪುಟ್ಟ ಹಣ್ಣು, ಏಲಕ್ಕಿ ಇದೆ, ಚಕ್ಕೆ ಲವಂಗ ಇದೆ, ಜಾಯ್ಕಾಯಿ ಇದೆ, ಆಮೇಲೆ ಹಲಸಿದೆ, ಮಾವಿದೆ, ಆಪಲ್ ಇದೆ, ಮತ್ತೆ ಬಟರ್ ಫ್ರೂಟ್ ಇದೆ, ಕಿತ್ಲೆ ಇದೆ, ಮೋಸಂಬಿ ಇದೆ, ನೆಲ್ಲಿಕಾಯಿ ಇದೆ, ಎಲ್ಲ ಇದೆ ಸರ್. ಎಲ್ಲ ಇದೆ. ನನ್ನ ಆರೋಗ್ಯ ಬೇಕಂದ್ರೆ ಇಲ್ಲಿಗೆ ಬರ್ಬೇಕು. ನಾನು ನೋಡಿ 55 ವರ್ಷ ಆಯ್ತು ಹೆಂಗಿದೆ. ಕೊನೆಗಂತ ಹೇಳಿದ್ರಿ ಮಲೆನಾಡಿಗಿಂತ ಇದು ಈ ಭಾಗ ಉತ್ತಮವಾಗಿದೆ. ಹೌದು ಸರ್. ಮಲೆನಾಡಿಗೆ ಯಾವ ಮಲೆನಾಡು ಕಮ್ಮಿನೇ ಇಲ್ಲ ನನ್ನ ತೋಟ ಅಂತ ಹೇಳ್ತೀನಿ. ಕಡಿಮೆ ಇಲ್ಲ. ಯಾಕೆ ನಾನು ಯಾವಾಗ್ಲೂ ಹೋಗ್ತೀನಿ ತೋಟಕ್ಕೆ. ಒಂದು ತಿಂಗಳಿಗೆ 2 ತೋಟ 3 ತೋಟಕ್ಕೆ ಹೋಗ್ತೀನಿ ನಾನು ನೋಡ್ಕೊ ಬರ್ಲಿಕ್ಕೆ ಹೆಂಗ್ ಮಾಡವ್ರೆ ಅನ್ಬಿಟ್ಟು. ನಿಮ್ಮ ವಯಸ್ಸೆಷ್ಟು ಈಗ? 54 ಸರ್. ಈಗ 54 ವರ್ಷ. ಆರೋಗ್ಯ ಎಲ್ಲ ಚೆನ್ನಾಗಿದೆ. ಸೂಪರ್ ಫೈನ್. ಸ್ವಲ್ಪ ಆದ್ರೂ ಕ್ಯಾನ್ಸರ್ ಆಯ್ತು ನನಗೆ 10 years ಬ್ಯಾಕ್. ಯಾವ ಕಿಡ್ನಿ ಕ್ಯಾನ್ಸರ್ ಬಲಭಾಗದ್ದು ಕಿಡ್ನಿ ಕ್ಯಾನ್ಸರ್. ಹತ್ರ ಪಾಪ ಸ್ವಲ್ಪ. ಬಲಭಾಗದ್ದು ಕಿಡ್ನಿ ಕ್ಯಾನ್ಸರ್. ಬಲಭಾಗದ್ದು ಕಿಡ್ನಿ ಕ್ಯಾನ್ಸರ್. ಒಂದು ಹೋಯ್ತು ಕ್ಯಾನ್ಸರ್ ಆಗಿ ಹೋಯ್ತು. ಅಂದ್ರೆ ನಿಮ್ಗೆ ಈಗ ಒಂದು ಕಿಡ್ನಿ ಇಲ್ಲ? ಒಂದೇ ಕಿಡ್ನಿ, ಸಿಂಗಲ್ ಕಿಡ್ನಿ ಮಾತ್ರ ಇರೋದು ನನಗೆ. ಸಿಂಗಲ್ ಕಿಡ್ನಿ ಮಾತ್ರ. 10 years ಆಯ್ತು ನನಗೆ ಆಪರೇಷನ್ ಆಗಿ. ಮತ್ತೆ ನಾ ಹೇಗಿದ್ದೀನಿ ಸರ್? ಹೆಲ್ತ್ ಫುಲ್ 100%. ಈಗ ನಿಮ್ಗೆ ಎಷ್ಟು ವರ್ಷದಲ್ಲಿ ಆತರ ಕಿಡ್ನಿ? 10 years ಬ್ಯಾಕ್, 10 ವರ್ಷದಿಂದ. 10 ವರ್ಷಗಳ ಹಿಂದೆ ನಿಮ್ಗೆ ಕಿಡ್ನಿ ಸಮಸ್ಯೆ ಕ್ಯಾನ್ಸರ್ ಬಂದಿತ್ತು. ಕಿಡ್ನಿ ಕ್ಯಾನ್ಸರ್ ಬಂದಿತ್ತು. ಈಗ ಅದು ಹೋಯ್ತು, ಎಲ್ಲ ವಾಸ ಮಾಡ್ಕೊಂಡು ನಾನು ಬೈಲಿ. ಇವತ್ತು ಒಂದು ಪಾಯಿಂಟ್ ಕಿಡ್ನಿ ಕ್ಯಾನ್ಸರ್ ಅಂಶ ಇಲ್ಲ ನನ್ನ ಹತ್ರ. ಒಂದು ಸೂಜಿ ಮನೆ ಸರ್ ಇಲ್ಲ ಸರ್. ಹೇಗೆ ಆಶ್ಚರ್ಯ ಅನ್ಸಲ್ವ ಸರ್? ಅಂದ್ರೆ ನಾನು ನೋಡಿ, ನಾನು ಇಲ್ಲಿ ನಾನು ತಿನ್ನೋ ಊಟ ಮತ್ತೆ ನಾನು ಮಾಡೋ ಕೆಲಸ ಮತ್ತೆ ನನ್ನ ವಿಲ್ ಪವರ್. ನಿಮ್ಮ ವಿಲ್ ಪವರ್ ನೀವು ಅದು ಯಾವ ಆಸ್ಪತ್ರೆಗೆ ತೋರಿಸ್ಕೊಂಡು? ಬಾನವಿ ಹಾಸ್ಪಿಟಲ್ ಮೈಸೂರಲ್ಲಿ. ಶರತ್ ಅವರು ನನಗೆಲ್ಲ ನಿಂತ್ಬಿಟ್ಟು ಮಾಡಿಸ್ಕೊಟ್ಟಿದ್ದು. ಅವರೇ ನಮಗೆ ದೇವರು ಸರ್. ನನಗೆ ಅವರೇ ದೇವರು. ನನಗೆ ದೇವರು, ನಮ್ಮ ಮನೆಗೆ ದೇವರು ಅಂತ ಹೇಳ್ಬೇಕು ಸರ್. ಅವರ ಮೋಸ್ಟ್ಲಿ ಡಾಕ್ಟರ್ ಶರತ್ ಅವ್ರ ತಾಯಿಗೂ ಕಿಡ್ನಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು. ಅವ್ರದ್ದು ಸೇಮ್ ಪ್ರಾಬ್ಲಮ್. ಹೌದು ಸರ್. ಸೊ ನೀವು ಈಗ ಕಿಡ್ನಿ ಸಮಸ್ಯೆಯಿಂದ, ಕಿಡ್ನಿ ಇದರಿಂದ ಗುಣಮುಕ್ತ 100%. ನಮ್ಮ ಮೈಲಿ ಇವತ್ತು ಒಂದು ಚಿಂದು ಇದಿಲ್ಲ.
ಕ್ಯಾನ್ಸರ್ 6 ತಿಂಗಳಿಗೆ ಒಂದ್ಸಲ ನಾನು ಬ್ಲಡ್ ಯೂರಿನ್ ಎಲ್ಲ ಟೆಸ್ಟ್ ಮಾಡ್ತೀನಿ. ಇವತ್ತು ಅದೇ ನನ್ನ ಜೆರಾಕ್ಸ್ ಇವತ್ತೆಲ್ಲ ರೆಡಿ ಮಾಡ್ತೀನಿ. ನಾಳೆ ಡಾಕ್ಟರ್ ಹತ್ರ ತೋರ್ಸಕ್ಕೆ. ಹೌದು, ನಾನು ನಿಮ್ಗೆ ಫೋನ್ ಮಾಡಿದಾಗ ನಾನು ಆಸ್ಪತ್ರೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ವಿಷಯವನ್ನು ಹೇಳಿ ನೋಡ್ರಿ. ಇದು ಅಲ್ಲ ಈಗ ನಿಜಕ್ಕೂ ಹೌದು ಸರ್. ನೋಡಿ, ನಾನು ನಮ್ಮ ದಾಸೇಗೌಡ ಬಾರಿ ಅಷ್ಟೊತ್ತಿಂದ ಮಾತಾಡಿದ್ದೆಲ್ಲ ಒಂದು ಇನ್ಸ್ಪೈರ್ ಅಂತಂದ್ರೆ ಎಷ್ಟಿರುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಜನಗಳಿಗೆ ಮಾದರಿಯಾಗಿ ಬದುಕಬಹುದು ಅನ್ನೋದಕ್ಕೆ ಇವರು ನಿಜವಾಗ್ಲೂ ಇವರು ಸಾಕ್ಷಿ ಆಗ್ತಾರೆ. ಇರ್ತಕ್ಕಂತಹ ಜಮೀನಿನಲ್ಲಿ ತೋಟಗಾರಿಕೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಒಂದು ಕಿಡ್ನಿ ಇಲ್ಲದೆ ಇದ್ರೂ ಸಹ ಅವರು ಈ ಮಟ್ಟದ ಉತ್ಸಾಹದಿಂದ ಇಷ್ಟೊಂದು ದೊಡ್ಡ ಗ್ರೇಟ್ ಸರ್. ಹೌದು ಸರ್. ನಾನು ತೋಟ ಮಾಡ್ಲಿಕ್ಕೆ ಇನ್ನೊಂದು ಸರ್ ಇನ್ಸ್ಪೈರ್ ಅಂತ ಹೇಳ್ತಾರೆ ನನಗೆ. ಕ್ಯಾನ್ಸರ್ ಇನ್ಸ್ಪೈರ್ ಸರ್ ತೋಟ ಮಾಡ್ಲಿಕ್ಕೆ. ಯಾಕಂದ್ರೆ ಸರ್ ಅಂದ್ರೆ ನನ್ನ ಕಿಡ್ನಿ ಕ್ಯಾನ್ಸರ್ ಆಯ್ತಲ್ಲ, ನಾನು ಅವತ್ತೇ ನಾನು ಯೋಚನೆ ಮಾಡ್ತೇನೆ ನನ್ನ ಮನೇಲಿ, ನಾ ಸತ್ತು ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಪಾಳಾಗ್ಬಿಡ್ತಾರೆ ಅಂದ್ಬಿಟ್ಟು ಏನೇ ಆದ್ರೂ ಒಟ್ಟಿಗೆ ತಿನ್ಬಿಡುವ ತೋಟ ಮಾಡ್ಬೇಕಂತ ಅವತ್ತಿನ ನಾನು ತೋಟ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಸರ್. ಅದಾಗ್ಲಿಲ್ಲ ಅಂದ್ರೆ ನಾನು ತೋಟ ಮಾಡ್ಲಿಕ್ತಾನೆ ಇರಲಿಲ್ಲ ಸರ್. ಸೊ ಈಗ ನೀವು ಏನೋ ಈಗ ನಾನು ಹೋದ್ರೂ ಸಹ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ತೋಟ ಮಾಡಿದ್ರಿ. ಈತ ಬೇಡಬಾರ್ದು ಸರ್, ಬೇಡಬಾರ್ದು. ನನ್ನೊಂದು ಅಭಿಪ್ರಾಯ ಇಲ್ಲ, ನಿಮ್ಮ ಕಿಡ್ನಿ ಸಮಸ್ಯೆ ಬಗೆಹರಿದಿದೆ ಅಂತಂದ್ರೆ ನಿಜಕ್ಕೂ ಮೊದಲು ನಿಮ್ಮ ವಿಲ್ ಪವರ್ ಕಾರಣ. ಅನಂತರ ನಾನು ಯಾವಾಗ್ಲೂ ರೈತರುಗಳಿಗೆ ಸಾವಯವ ಕೃಷಿಯನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಇವತ್ತಿಗೆ ನಮ್ಗೆ ಹಿಂದೆ ನಮ್ಮ ತಾತನ ಕಾಲದಲ್ಲಿ ಇಲ್ಲದೆ ಇರ್ತಕ್ಕಂಥ BP, ಶುಗರ್, ಹಾರ್ಟ್ ಅಟ್ಯಾಕ್ ಇಂಥ ಕಿಡ್ನಿ ಸಮಸ್ಯೆಗಳು ಈಗ ಬರ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಈ ರಸಗೊಬ್ಬರ, ಈ ಫರ್ಟಿಲೈಸರ್ ಹೆಚ್ಚಾಗಿ ಬಳಸಿ ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮನ್ನೆಲ್ಲ ಕಾಪಾಡಿರೋದು ನಿಮ್ಮ ವಿಲ್ ಪವರ್ ಜೊತೆಗೆ ಈ ಭೂಮಿ. ಯಾಕಂದ್ರೆ ಈ ಭೂಮಿನ ಸಂಪೂರ್ಣ ಸಾವಯವ ಮಾಡ್ಕೊಂಡಿದ್ರಿ. ಸಂಪೂರ್ಣ ಸಾವಯವ ಮಾಡ್ಕೊಂಡಿದ್ರಿ. ಇಲ್ಲ, ನಾನು ನಿಜಕ್ಕೂ ಬಹಳ ಇನ್ಸ್ಪೈರ್ ಆಗಿದ್ರಿ. ನೋಡೋಣ ನಿಮ್ಮ ಇನ್ಸ್ಪೈರ್ ಎಷ್ಟು ಜನಕ್ಕೆ ಒಳ್ಳೇದಾಗ್ಬೇಕು ಸರ್. ಪ್ರತಿಯೊಬ್ಬರು ನರ್ಮನ್ಸರಿಗೆಲ್ಲ ಒಳ್ಳೇದಾಗ್ಲೇಬೇಕು. ಎಸ್ ಸರ್, ಥ್ಯಾಂಕ್ ಯು. ಹೋಗುವಂತ ಸಂದರ್ಭದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರಿ, ಮತ್ತೆ ಅದೊಂದು ಮೆಟ್ಟು ಸಾಧಿಸಿ ಅದನ್ನ ತೋರಿಸಿದ್ರಿ. ಸಾಧಿಸಿ ಅದರಿಂದ ಆಚೆಗೆ ಬಂದಿದ್ರಲ್ಲ. ಈಗ ನನ್ನ ಕಿಡ್ನಿ ಇದೆ ಸರ್, ಕಿಡ್ನಿ ಕೊಟ್ಟಿರೋ ನನ್ನ ಮನೇಲಿ ಈಗಲೂ ಕೆಮಿಕಲ್ ಹಾಕಿ ಮಡಗಿದ್ದೀನಿ ಸರ್. ಅದು ಈಗಲೂ ಇದೆ ನನ್ನ ಮನೆ. ಇಷ್ಟೇ ದಪ್ಪ ಸರ್ ಕಿಡ್ನಿ. ಒಂದು ಹೆಬ್ಬೆಟ್ ಇದೆ, ಅದಷ್ಟೇ ದಪ್ಪ ಕಿಡ್ನಿ ಇರೋದು. ಎಷ್ಟು ವರ್ಷ ಆಯ್ತು ಅದಾಗಿ? 10 ವರ್ಷ ಆಗ್ಬಿಟ್ಟು ಸರ್. 10 ವರ್ಷ ಆಗ್ಬಿಟ್ಟು 11ನೇ ವರ್ಷ ನಡೀತಾ ಇದೆ. 11ನೇ ವರ್ಷ ನಡೀತಾ ಇದೆ. ಇನ್ನುವೇ 54 ಇಂಚ್ ಆಪರೇಷನ್ ಸರ್ ನೋಡಿ. 54 ಇಂಚ್ ನೋಡಿ ಸರ್, ಇಲ್ಲಿ ಆಪರೇಷನ್ ಆಗಿರೋದು, ಇಲ್ಲಿ ತನಕ ಆಗಿದೆ ಸರ್. 54 ಇಂಚ್ ಆಪರೇಷನ್ ನೋಡಿ ಸರ್. ನೋಡಿ 54 ಇಂಚ್ ಆಪರೇಷನ್. 54 ಇಂಚ್ ಆಪರೇಷನ್ ಆಗಿ ನಾನು ಇಷ್ಟು ತೋಟ ಮಾಡಿದ್ದೀನಿ ಸರ್. ಇಲ್ಲ, ರಿಯಲಿ ಗ್ರೇಟ್ ಸರ್. ಸರ್ ನನಗೆ ಯುವಕರಿಗೆ ಮಾದರಿ, ರೈತರಿಗೆ ಮಾದರಿ. ಏನ್ ಎಜುಕೇಶನ್ ಮಾಡ್ಕೊಂಡಿದ್ರಿ ಸರ್? ನಮ್ದು 2nd PUC ಸರ್, ಅಷ್ಟೇ ಸರ್. PUC ಓದ್ಕೊಂಡು ಒಂದು ಕಿಡ್ನಿ ಇಲ್ಲದೆ ಎಷ್ಟು ಎಂತ ಛಲಗಾರ ಅಂದ್ರೆ ನಿಜಕ್ಕೂ ನಿಜಕ್ಕೂ ನೀವು ಒಬ್ರು ಸಾಧಕರು. ಹೌದು ಸರ್. ಆಯ್ತು, ನಾನು ಹಲವಾರು ಜನನ ಇಂಟರ್ವ್ಯೂ ಮಾಡಿದ್ದೀನಿ. ನನ್ನ ಇಂಟರ್ವ್ಯೂಗೆ ನೀವು ದೊಡ್ಡ ಸ್ಫೂರ್ತಿ ಆಗಿದ್ದೀರಿ. ನೀವು ಇಡೀ ಕರುನಾಡಿಗೆ ಸ್ಫೂರ್ತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಬಹಳ ಸಂತೋಷ ಆಗಿದೆ. ನಾನು ಇವತ್ತು ಹೊರಡ್ತೀನಿ. ನೋಡೋಣ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಒಳ್ಳೇದು. ಥ್ಯಾಂಕ್ ಯು. ನಿಮ್ಮ ಪ್ರಯಾಣ Uba, 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 uba.